ಯಾಕೆ ಸತ್ರು ಅನ್ನೋ ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ತಾ ಇದ್ರಲ್ಲಿ? ಖಂಡಿತ ಸಿಕ್ತು. ನಾವ್ ಹೇಳ್ತೀವಿ ಸತ್ತು ಹೋದ್ಲು ಅಂತ. ಹೌದು. ಯಾವಾಗ ಸತ್ತು ಹೊರಗಡೆ ಹೋದ ತಕ್ಷಣ ಇದು ಬಾಡಿ ಪ್ರತಿಯೊಬ್ಬರಿಗೂ ಚೌಲ ಸಂಸ್ಕಾರ ಮಾಡ್ಲೇಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ. ಪೂರ್ವ ಜನ್ಮದ ವಾಸನೆನೇ ಕೂದಲು, ಸಂಸ್ಕಾರಗಳೇ ಕೂದಲಾಗ್ತದೆ. 6ನೇ ತಿಂಗಳಲ್ಲೇ ಮಾಡ್ಬೇಕು ಸೀಮಂತ, 9ನೇ ತಿಂಗಳಲ್ಲಿ ನಾಳೆ ಡೆಲಿವರಿ ಆದಾಗೆಲ್ಲ ಮಾಡೋದು. ಕಂಕಣ ಯಾಕೆ ಕಟ್ಟಬೇಕು, ಬಾಸಿಂಗ್ ಯಾಕೆ ಕಟ್ಕೋಬೇಕು, ಕಂಕಣ ಸುಖನ ಸ್ವಲ್ಪನೇ ಲೈಫಲ್ಲಿ. ಯು ಹ್ಯಾವ್ ಟು ಸ್ಟ್ರಗಲ್ ಅಂಡ್ ಸ್ಯಾಕ್ರಿಫೈ ಫಾರ್ ಎವ್ರಿಥಿಂಗ್. ಎಲ್ಲ DC, AC, ಚೆನ್ನೈ DC, ಆಮೇಲೆ ಶ್ರೀಪ್ರಿಯಾ ಫಿಲಂ ಆಕ್ಟರ್ ಅವ್ರ ಮಗಳು ಮದುವೆ, ಹೀಗೆ ತುಂಬಾ ಚೆನ್ನೈನಲ್ಲಂತೂ ತುಂಬಾ ಒಳ್ಳೊಳ್ಳೆ ನೋಟೆಡ್ ಪರ್ಸನ್ಸ್ ಮ್ಯಾರೇಜ್ ಮಾಡಿ. ನೀವು ಸಾಕಷ್ಟು ಸೆಲೆಬ್ರಿಟೀಸ್ ಗಳ ಮನೆ ಕಾರ್ಯಕ್ರಮಗಳಲ್ಲೂ ತುಂಬಾ ರಾಜಕಾರಣಿಗಳು, ವಿಷ್ಣುವರ್ಧನ್ ಅವ್ರ ಮನೇಲಿ ಮಾಡಿಸಿದೀನಿ. ಗಿರಿಜಾ ಲೋಕೇಶ್ ಅವ್ರ ಮನೆ ಗೃಹ ಪ್ರವೇಶ ಮಾಡಿಸ್ತವ್ರು ನಾವೇನೆ. ಗಿರೀಶ್ ಕಾಸರವಳ್ಳಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿಸಿದ್ ನಾವೇ. ವೇದ ಮಂತ್ರ ಹೇಳುತ್ತೆ, ಅವ್ರ ಅಥವೇ ನಿನ್ನೆಲ್ಲ ಕೊಟ್ಬಿಡ್ತದೆ, ಕೀರ್ತಿ ಕೊಡುತ್ತೆ, ಹಣ ಕೊಡುತ್ತೆ, ಎಲ್ಲ ಅದೇ ಕೊಡುತ್ತೆ ಅಂತ ಹೇಳಿ. ಬಟ್ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ, ಇವಾಗ ರುದ್ರಾಕ್ಷಿದು ಸರ ಮತ್ತೆ ಕೈಗೆ ಹಾಕಿದಿರಿ. ರುದ್ರಾಕ್ಷಿಯಿಂದ ಗೊತ್ತಿದೆ ನಿಮ್ಗೆ ಶಿವರ ಒಂದು ಶಕ್ತಿ ಏನಿದೆಯೋ ಅದನ್ನ ಗ್ರಹಿಸೋ. ಇವಾಗ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರೆ BP ಕಂಟ್ರೋಲ್ ಮಾಡುತ್ತೆ. ದೇವರ ಆರಾಧನೆ ಮಾಡ್ಬೇಕು ಅಂತ ಬಂದಾಗ, ಶುದ್ಧತೆ ಅನ್ನೋದು ಬಂದಾಗ, ಹೆಣ್ಮಕ್ಳು ಅಂತ ಸಮಯದಲ್ಲಿ ಬರೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ ಇದ್ದ ಕಾಲದಲ್ಲೇ ನೀವು ಶುರು ಮಾಡಿದ್ರಿಂದ ಕೇಳ್ತಾ ಇದೀನಿ. ನಿಮ್ಮ ದೃಷ್ಟಿಕೋನ ಏನು ಈ ವಿಚಾರದ ಬಗ್ಗೆ, ಅಂಡ್ ನೀವು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಅದನ್ನ? ಇದೆಲ್ಲ ಕಲ್ತ ಮೇಲೆ ಯಾಕೆ ಸತ್ರು ಅನ್ನೋ ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ತಾ ಇದ್ರಲ್ಲಿ? ಖಂಡಿತ ಸಿಕ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ಸಿಕ್ಲಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕೆ ನಾನು ಇದನ್ನ ಹಿಡ್ಕೊಂಡೆ ಅಂದ್ರೆ, ಅದೊಂದು ಪ್ರಶ್ನೆಗೆ ಇಷ್ಟು ಚೆನ್ನಾಗಿ ಉತ್ತರ ಸಿಕ್ತಲ್ಲ, ಇನ್ ನಿಜವಾಗ್ ನಮ್ ಇಡೀ ಜೀವನದ ಪ್ರಶ್ನೆಗಳಿಗೆಲ್ಲ ಉತ್ತರ ಇನ್ನೆಷ್ಟು ಚೆನ್ನಾಗಿ ಸಿಗ್ಬೋದು ಅಂತ. ಆ ಸತ್ತು ಹೋದ, ನಾವ್ ಹೇಳ್ತೀವಿ ಸತ್ತು ಹೋದ್ಲು ಅಂತ. ಅವಳ ಒಳಗಡೆ ಇರೋದು ಸತ್ಯ. ಸತ್ ಓಂ ತತ್ ಸತ್ ಓಂ ಶ್ರೀ ಬ್ರಹ್ಮಣೋ ದ್ವಿತೀಯ ಪ್ರಾರಾರ್ಧೆ ಅಂತ ಸಂಕಲ್ಪ ಏನ್ ಮಾಡ್ತೀವಿ, ಓಂ ಸತ್, ಅದನ್ನೇ ನಾವ್ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು, ಆ ಸತ್ತು ಹೋದಿತ್ತು, ನಮ್ಮನ್ನ ಬಿಟ್ಟು ಹೋಯ್ತದು, ಅದಕ್ಕೋಸ್ಕರ ಸತ್ತು ಹೋಗಿದೆ. ಆ ಸತ್ತು ಹೋಯ್ತು ಅಷ್ಟೇ, ಬಾಡಿ ಅಲ್ಲೇ ಇದೆ, ಅದಕ್ಕೆ ಬಾಡಿ ಅದು, ಅದಕ್ಕೆ ಬಾಡಿ ಆಗೋಗ್ತಾ ಅದು. ಅದು ಮಹೇಶ್ವರಿ. ಯಾವಾಗ ಸತ್ತು ಹೊರಗಡೆ ಹೋದ ತಕ್ಷಣ ಇದು ಬಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನನಗೆ ಬಹಳ ಇವತ್ತಿಗೂ ರೋಮಾಂಚನ ಆಗುತ್ತದೆ. ಶಿವ ಅನ್ನೋ ಶವ ಅನ್ನೋ ಮಟ್ಟಿಗೆ ಬಂದ್ಬಿಡ್ತಾರೆ ಅಂದ್ರೆ ಅದ್ಯಾವ್ದು, ಅದಕ್ಕೆ ಬೆಲೆ ಯಾವ್ದು ಹಂಗಾರೆ ಒಳಗಡೆ ಇರುತ್ತೆ ಅಂತ ಶಕ್ತಿಗೆ ಬರಲ್ಲ ಆ ಸತ್ತು. ಅಂದ್ರೆ ನೀವ್ ಹೇಳೋದು ಈ ಎಲ್ಲಾ ಪ್ರಶ್ನೆಗಳಿಗೆ ಅಥವಾ ಎಲ್ಲಾ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಅಷ್ಟೇ. ಧರ್ಮ ಅಂದ್ರೇನು, ನ್ಯಾಯ ಅಂದ್ರೇನು, ನೀತಿ ಅಂದ್ರೇನು, ಜೀವ ಅಂದ್ರೇನು, ಪರಮಾತ್ಮ ಅಂದ್ರೇನು, ಪ್ರಕೃತಿ ಅಂದ್ರೇನು, ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು, ಯಾವ ಶಬ್ದಕ್ಕೆ ಇಲ್ಲ ಅಂತ ಕೇಳಿ. ಎಲ್ಲದಕ್ಕೂ ಪ್ರತಿಯೊಂದು ಶಬ್ದಕ್ಕೂ ಒಂದು ನಿರ್ಮಾಣ ವಚನದಿಂದ ನಮ್ಗೆ ಎಲ್ಲದಕ್ಕೂ ಅರ್ಥನೂ ಸಿಕ್ಬಿಡ್ತದೆ. ಅದಕ್ಕೆ ಇದನ್ನ ಅಳವಡಿಸ್ಕೋಬೇಕಾದ್ರೆ ನಾನು ಯಾವಾಗ ಈ ವೇದ ಧ್ಯಾನ ಮಾಡ್ಲಿಕ್ಕೆ ಬಂದೆ, ವೇದಗಳು ಏನ್ ಹೇಳುತ್ತೆ, ಅದ್ರಲ್ಲಿ ಏನೇನು ಇದೆ ಅಂತ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಮಂತ್ರ ಏನು, ಶ್ಲೋಕ ಏನು, ಸ್ತುತಿಗಳೇನು, ಸೂಕ್ತಗಳೇನು ತಿಳ್ಕೋಬೇಕು. ಸಸ್ವರ ಇರುವಂತವೆಲ್ಲ ವೇದ ಮಂತ್ರಗಳು, ಅದರಲ್ಲಿ ಬರುವಂತವು ಸೂಕ್ತಗಳು, ಶ್ಲೋಕಗಳು. ಆನಂತರದಲ್ಲಿ ಸಂಸ್ಕೃತದಲ್ಲಿ ರಚಲಾಗಿರೋವೆಲ್ಲ ಶ್ಲೋಕಗಳು. ಲೋಕದ ಶೋಕವನ್ನ ಹೋಗ್ಲಾಡಿಸಕ್ಕೆ ಆನಂತರದಲ್ಲಿ ಸುಲಭವಾಗಿ ಮಾಡೋದು ಶ್ಲೋಕ. ಬ್ಯೂಟಿಫುಲ್. ಲೋಕದ ಶೋಕವನ್ನ ಹೋಗ್ಲಾಡಿಸ್ಲಿಕ್ಕೆ ಶ್ಲೋಕ ಸುಲಭವಾಗಿ ಮಾಡ್ಕೊಟ್ಟದಂತ ಶ್ಲೋಕಗಳು. ನಾವೇನ್ ಕನ್ಫ್ಯೂಷನ್, ಶ್ಲೋಕ ಯಾವುದು, ಮಂತ್ರ ಏನು, ಮಂತ್ರ ಹೇಳಿದೆ, ವೇದ ಹೇಳಿದೆ ಅಂದ್ರೆ ಶ್ಲೋಕಗಳೆಲ್ಲ ಇದೆ. ಈಗ ಉದಾಹರಣೆಗೆ ಮದ್ವೆಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಭದ್ರಾಣಿ ಶುಭಗೆ ತ್ವಂ ಜೀವ ಶತಾಮ್ ಅಂತ ಹೇಳುತ್ತೆ. ಇದು ವೇದ ಮಂತ್ರವೇ? ಇದು ಶ್ಲೋಕ. ಹೀಗೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗದೆ ಯಾವಾಗ ಕಲ್ತಾಗ ಅಷ್ಟ ತಾನೇ ಗೊತ್ತಾಗೋದು. ಅದೇ ವೇದ ಮಂತ್ರ ಸುಮಂಗಲಿ ಹಿರಿಯಂ ಮಧುರಿಮಾ ಸಮೇತ ಪುಷ್ಯ ಸೌಭಾಗ್ಯ ಅಂತ ಬರುತ್ತೆ, ಅದು ವೇದ ಮಂತ್ರ. ಹೀಗೆ ಈ ಮಂತ್ರ ಯಾವುದು, ಶ್ಲೋಕ ಯಾವುದು, ಸೂಕ್ತ ಯಾವುದು ಎಲ್ಲ ನಾವು ತಿಳ್ಕೊಬೇಕಾಗ್ತದೆ. ನಿಜ. ಈ ಜ್ಞಾನವನ್ನ ಪಡ್ಕೊಳ್ಳೇಬೇಕಾಗ್ತಿದ್ದು ವೇದ ಮಂತ್ರಗಳ ವೇದ ಅಧ್ಯಯನದ ಒಂದು ತುಂಬಾ ಮುಖ್ಯವಾದ ಲಾಭ. ಸೊ ಹಾಗಾಗಿ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತಿದ್ರಲ್ಲಿ ಅಧ್ಯಯನ ಮಾಡ್ಬೇಕು ಅಂತ ಬಂತು. ನಾನು ಪುರೋಹಿತ್ಲಾಗಿ ಬಂದಿಲ್ಲ, ಬರ್ಬೇಕು ಅಂತ ಬಂದವಳು ಅಲ್ವೇ ಅಲ್ಲ, ಹಣ ಮಾಡ್ಬೇಕು ಅಂತ ಬಂದವಳಲ್ಲ, ಹೆಸರು ಮಾಡ್ಬೇಕು ಅಂತ ಬರ್ಲಿಲ್ಲ. ಆದ್ರೆ ವೇದ ಮಂತ್ರ ಹೇಳುತ್ತೆ, ವ್ರತೇನೆ ದೀಕ್ಷಾ ಮಾಪ್ನೋತಿ ದೀಕ್ಷಾಯಾಪ್ನೋತಿ ದಕ್ಷಿಣಾಮ್ ಅಂತ. ನೀನ್ ಯಾವ್ದಾದ್ರು ಒಂದು ತುಂಬಾ ಶ್ರದ್ಧಾ ಭಕ್ತಿಯಿಂದ ವ್ರತ ಅಂತ ತಗೋತಿಯಲ್ಲಪ್ಪ, ಆ ವ್ರತವೇ ನಿನ್ನೆಲ್ಲ ಕೊಟ್ಬಿಡ್ತದೆ. ಬಟ್ ವ್ರತ ಅಂತ ತಗೋ, ಟೇಕ್ ಇಟ್ ಆಸ್ ಎ ವ್ರತ. ಅದಕ್ಕೆ ನಮ್ಗೆ ವರ್ಷದ ಪೂರ್ತಿ 12 ತಿಂಗಳು ವ್ರತಗಳೇ ಇರುತ್ತೆ. ವ್ರತ ಮಾಡಮ್ಮ, ವ್ರತ ಮಾಡಿ ಎಲ್ಲವನ್ನ ಪಡ್ಕೊಳಮ್ಮ ಅಂತ. ಹಾಗಾಗಿ ಇದನ್ನ ವ್ರತ ಅಂತ ತಗೋ, ವೇದಾಧ್ಯಯನವನ್ನ, ವೇದವನ್ನ ತಿಳಿದು ವ್ರತ ಅಂತ ತಗೋ. ಅದೇ ದಕ್ಷಿಣ ಕೊಡುತ್ತೆ, ಕೀರ್ತಿ ಕೊಡುತ್ತೆ, ಹಣ ಕೊಡುತ್ತೆ, ಎಲ್ಲ ಅದೇ ಕೊಡುತ್ತೆ ಅಂತ ಹೇಳಿ. ಸೊ ಆ ದಾರಿಲಿ ನಡ್ಕೊಂಡ್ ಬಂದವಳು ನಾನು. ವಂಡರ್ಫುಲ್. ಸರಿ, ನೀವು ಇವಾಗ ನೋಡಿದ್ರಿ, ನಿಮ್ಮ ಮನೇಲಿ ವಾತಾವರಣ ಇತ್ತು, ನೀವು ಕಲಿಬೇಕು ಒಂದು ಪ್ರಶ್ನೆಗಳಿತ್ತು, ಕಲ್ತ್ಕೊಂಡ್ರಿ, ಮಾಡಕ್ ಶುರು ಮಾಡಿದ್ರಿ. ಈ ನಿಮ್ಮ 38 ವರ್ಷಗಳ ಜರ್ನಿ ಅಂತ ಹೇಳಿದ್ರೆ, ಬಹುಶಃ ನೀವು ಶುರು ಮಾಡಿದಾಗ ನಿಮಗೊಂದು ಪ್ರೈಮ್ ಏಜ್,
ಇನ್ನು ಓಪನ್ ಆಗಿ ಕೇಳ್ತೀನಿ, ಪ್ರಾಬಬ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಇದ್ದಂತಹ ಏಜ್ ಹಾ. ಸೊ ಈಗ ನಾವು ಕೇಳುವ ಹಾಗೆ ನೀವ್ ಇದ್ದಿದ್ದ ಎರ ಅಥವಾ ಈ ಸಮಾಜ ಅಂತ ನೋಡೋದಾದ್ರೆ ಒಂದಷ್ಟು ಕಟ್ಟುಪಾಡುಗಳಿದ್ವು. ಅದರಲ್ಲೂ ದೇವರ ಆರಾಧನೆ ಮಾಡ್ಬೇಕು ಅಂತ ಬಂದಾಗ, ಶುದ್ಧತೆ ಅನ್ನೋದು ಬಂದಾಗ ಹೆಣ್ಮಕ್ಳು ಅಂತ ಸಮಯದಲ್ಲಿ ಬರೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ ಇದ್ದ ಕಾಲದಲ್ಲೇ ನೀವು ಶುರು ಮಾಡಿದ್ರಿಂದ ಕೇಳ್ತಾ ಇದೀನಿ. ನಿಮ್ಮ ದೃಷ್ಟಿಕೋನ ಏನು ಈ ವಿಚಾರದ ಬಗ್ಗೆ, ಅಂಡ್ ನೀವ್ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಅದನ್ನ? ಹಿಂದೆ ಎಲ್ಲ ಹೆಣ್ಮಕ್ಳಿಗೆ ಒಟ್ಟು ಕುಟುಂಬದಲ್ಲಿ ಇರ್ತಾ ಇದ್ರು, ಬೀಸೋದು ಕುಟ್ಟೋದು ಎಲ್ಲ ಹಾರ್ಡ್ ವರ್ಕಿಂಗ್ ಇರ್ತಿತ್ತು. ಮನೇಲಿ ತುಂಬಾ ಜನ ಇರ್ತಿದ್ರು, ಕೆಲ್ಸಗಳು ಇರ್ತಿತ್ತು. ಸೊ ಪುರುಷರುಗಳು ಇರ್ತಿದ್ರು, ಜೊತೆಲಿ ಮಲಗದ ಅದು ಸ್ವಲ್ಪ ಕಷ್ಟಗಳಾಗ್ತಿತ್ತು. ಹಾಗಾಗಿ ಅವ್ರ ಮೈಲಿಗೆ ದೂರ ಕುತ್ಕೊಳ್ಳಿ, ರಜಾ ಆದ ತಕ್ಷಣ ದೂರ ಕೂರ್ಸಿ ಅವ್ರನ್ನ ಅಂತ ಅವ್ರಿಗೆ ಒಂದು ರೆಸ್ಟ್ ಪರ್ಪಸ್ ಇಂದ ಅವ್ರನ್ನ ಕೂರ್ಸಿದ್ರೆ ವಿನಃ ಮೈಲಿಗೆ ಏನದು ಎಲ್ಲಿದೆಯಮ್ಮ? ಅದು ನಮ್ಮ ಇಂಟರ್ಪ್ರಿಟೇಷನ್. ಆಮೇಲೆ ಈಗ ರಜಾ ಆಗದೇರ ನೀವು ಹೆಣ್ಣಾಗಲ್ಲ, ರಜಾ ಆಗದೇರ ನೀವು ತಾಯಿ ಆಗೋದಿಲ್ಲ. ಇನ್ ಯಾವ್ದಾರ ನೀವು ಮೈಲಿಗೆ ಅಂತ ಹೇಳ್ತೀರಾ? ಹಾಗಾದ್ರೆ ಸೃಷ್ಟಿ ನಿಯಮ. ಇದು ನಾವು ಸೃಷ್ಟಿ ನಿಯಮದ ಇದು ಆಧ್ಯಾತ್ಮಕ್ಕೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ. ಇದು ಚೈಲ್ಡ್ ಪರ್ಪಸ್, ದೊಡ್ಡ ಫಿನಾಮಿನಾ. ದೇವರು ಕೊಟ್ಟಿರ್ತಕ್ಕಂಥ ಪ್ರಕೃತಿಗೋಸ್ಕರ ಕೊಟ್ಟಿರ್ತಕ್ಕಂಥ ಶುದ್ಧವಾದ ಕಾರ್ಯ ಅಷ್ಟ್ ಬಿಟ್ರೆ ಇದು ಮೈಲಿಗೆನ ಶಬ್ದ ನಾವು ತಗೊಂಡ್ಬರ್ಬಾರ್ದು. ಶಾರೀರಿಕವಾಗಿ ಯು ನೀಡ್ ರೆಸ್ಟ್, ಯು ಟೇಕ್ ರೆಸ್ಟ್. ನಿಮ್ಮ ಮನಸ್ಸು ಶುದ್ಧತೆ ಇದ್ದಾಗ ಇವೆಲ್ಲ ಮೈನರ್. ಮೇಡಮ್, ನೀವು ಮಹಿಳಾ ಪುರೋಹಿತೆಯಾಗಿ ಅದೇನ್ ಶಾಸ್ತ್ರಗಳು ಕಲಿಬೇಕು, ವೇದಾಭ್ಯಾಸ ಮಾಡ್ಬೇಕು ಎಲ್ಲ ಮಾಡಿದ್ರಿ. ನೆಕ್ಸ್ಟ್ ಕಮ್ಸ್ ಒಂದು ಪ್ರೆಸೆಂಟೇಷನ್ ಪಾರ್ಟ್ ಬರ್ತದೆ, ಅಂದ್ರೆ ಪ್ರಾಕ್ಟಿಕಲ್ಸ್ ಅಂತೀವಲ್ಲ. ಕಲ್ತ ಮೇಲೆ ಎಲ್ಲೋ ಒಂದ್ ಕಡೆ ಹೋಗಿ ಮಾಡ್ಬೇಕಲ್ಲ, ಅಂಡ್ ಅದನ್ನ ನೀವು ಮಾಡೋದನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ಲ. ಆ ಫಸ್ಟ್ ಕಾರ್ಯಕ್ರಮ ಏನ್ ಮಾಡಿದ್ರಿ, ಎಲ್ಲಿ, ಆ ಸಂದರ್ಭನ ನೆನಪಿಸ್ಕೊಳ್ಳೋದಾದ್ರೆ? ಖಂಡಿತ. ನಾನ್ ಸುಮಾರು ವರ್ಷ ಅಧ್ಯಯನ ಮಾಡಿದ್ಮೇಲೆ ಸತ್ಸಂಗಗಳನ್ನ ಕಂಡಕ್ಟ್ ಮಾಡಿದ್ವಿ. ಅದಲ್ಲಿ ಮಂತ್ರ ಹೇಳೋದು, ಹೋಮ ಮಾಡೋದು, ಹಾಡು ಹೇಳೋದು, ನಮ್ದು ಹಾಡು ಹೇಳೋದಿತ್ತು, ವಿಚಾರಗಳನ್ನ ಹೇಳೋದು. ಇವಾಗೆಲ್ಲ ನಾವು ವೇದಗಳ ವಿಚಾರಗಳು ಏನ್ ಹೇಳ್ತಾ ಇದೀವೋ ಅದನ್ನೆಲ್ಲ ಮಾಡೋದು. ಈ ರೀತಿ ಫಸ್ಟ್ ಸತ್ಸಂಗ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದ್ರೆ ಮೇನ್ಲಿ ಯಾವಾಗ ಸಿಕ್ತು ಅಂತ ಹೇಳಿದ್ರೆ, ಸ್ವಾಮೀಜಿಯವ್ರ ಮೂಲಕ ಒಂದು ನಮ್ಗೆ ಮಂಗಳೂರಿನಲ್ಲಿ ಒಂದು ರಾಧಾಕೃಷ್ಣ ಶಾಸ್ತ್ರಿ ಅಂತ ಹೇಳಿ, ಅವ್ರ ಮಗಳು, ಒಬ್ಳೇ ಮಗಳು, ಅವ್ರ ಹೆಣ್ಮಕ್ಳಿಗೆ ಉಪನಯನ ಯಾರು ಮಾಡಲ್ಲ ಅಂತ ಹೇಳಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಸ್ವಾಮೀಜಿ ಮೂಲಕ ಮಾಡಿದ್ರು. ನಮ್ಮ ಸ್ವಾಮೀಜಿಯವರು ಕೂಡ ಮಂಗಳೂರಿನವರೇನೆ, ಸ್ವಾಮಿ ಬ್ರಹ್ಮದೇವಜಿ ಅಂತ ಹೇಳಿ. ಇವತ್ತೆಲ್ಲ ನಾನೇನ್ ಇವತ್ತು ಅಧ್ಯಯನ ಮಾತಾಡ್ತಾ ಇದ್ದೀನಿ ವೇದಗಳ ಬಗ್ಗೆ, ಎಲ್ಲವೂ ನಮ್ಮ ಸ್ವಾಮೀಜಿಯವರ ಕೃಪೆ ಅಂತಾನೆ ಹೇಳ್ಬಹುದು. ಅವರು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ವೇದಾಧ್ಯಯನವನ್ನ ಮಾಡಿ, ಅವ್ರಿಗೆ ಸ್ವಲ್ಪ ಆರ್ಯ ಸಮಾಜದ ಲಿಂಕ್ ಕೂಡ ಇದೆ. ಈ ಸಮಯದಲ್ಲಿ ನಾನು ಸ್ವಾಮಿ ದಯಾನಂದ ಸರಸ್ವತಿ ಅವರನ್ನ ನೆನೆಸ್ಲೇಬೇಕು. ಅವರು ನಮ್ಮ ಆರ್ಯ ಸಮಾಜದ ಲಿಂಕ್ ನಲ್ಲಿ ನಮಗೆ ಮೊದಲಿಗೆ ಸ್ವಾಮೀಜಿಯವರು ಸಿಕ್ಕಿದಾಗ ಸತ್ಯಾರ್ಥ ಪ್ರಕಾಶ ವೇದಗಳು ಏನ್ ಹೇಳುತ್ತೆ, ಆ ಕಾಲಾನಂತರದಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಮಹನೀಯರುಗಳು ಏನೇನು ಹೇಳ್ಕೊಂಡ್ ಬಂದಿದ್ದಾರೆ, ಇವತ್ತಿಗೆ ಏನಿದೆ, ಇದನ್ನೆಲ್ಲ ವಿಚಾರಗಳನ್ನ ಸತ್ಯಾರ್ಥ ಪ್ರಕಾಶ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ವಾಮೀಜಿ ನನಗೆ ಕೊಟ್ಟಿದ್ದನ್ನು ಓದು ಅಂತ. ಅದು ಓದಿದಾಗ ನಂಗೆಲ್ಲ ಸತ್ಯಾಂಶಗಳು ಎಷ್ಟೋ ನನಗೆ ಗೊತ್ತಾಯ್ತು. ಹಾಗೆ ಸ್ವಾಮೀಜಿ ಅವ್ರ ವಿಚಾರ ಬಂದಾಗ ಅವ್ರಿಗೆ ಬಂತು, ಅವ್ರಿಗೆ ಹುಡುಗಿಗೆ ಉಪನಯನ ಮಾಡ್ಬೇಕು ಅಂತ. ಆ ಹೆಣ್ಮಕ್ಳೇ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮಂಗಳೂರಿನಲ್ಲಿ 4-5 ಜನ ಲೇಡೀಸ್ ಕರ್ಕೊಂಡೋಗಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉಪನಯನ ಮಾಡಿದ್ವಿ. ಸೊ ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಎಸ್ ಮಂಗಳೂರಿನಲ್ಲಿ. ನಾನು ಹೇಳ್ತಾ ಇರೋದು ಒಂದು 25-32 ವರ್ಷದ ಮಾತು ನಾನು ಆಡ್ತಾ ಇದ್ದೀನಿ. ಇವಳು ಮದುವೆಯಾಗಿ ನಾನೇ ಮೊನ್ನೆ ಮದುವೆನೂ ಕೂಡ ಮಾಡಿದೆ. ಶಿ ಈಸ್ ಎ ನೋಟೆಡ್ ಅಡ್ವೊಕೇಟ್ ಇನ್ ಬಾಂಬೆ, ಶಿಲ್ಪಾ ಕಾಮತ್ ಅಂತ, ಒಳ್ಳೆ ಹುಡುಗಿ. ಮದುವೆ ಮಾಡಿಸಿದ್ದು. ಆವಾಗ ನಮ್ಗೆ ಮೇಖಲ ಯಾಕೆ ಕಟ್ಬೇಕು, ದಂಡ ಯಾಕೆ ಕೊಡ್ಬೇಕು, ಉಪನಯನ ಯಾಕೆ, ಹೆಣ್ಮಕ್ಳಿಗೆ ಯಾಕೆ ಬೇಡ, ಯಾಕೆ ಇದು, ಇವೆಲ್ಲ ಇವತ್ತು ವಿಚಾರಗಳನ್ನೆಲ್ಲ ಹೇಳಿ ಮಾಡಿದಾಗ ಆವಾಗನೇ ತರಂಗದಲ್ಲಿ ಬಹಳ ದೊಡ್ಡ ನಮ್ಗೆ ಸಿಕ್ತು, ಪಬ್ಲಿಸಿಟಿ ಸಿಕ್ತು. ನೀವು ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಡ್ತೀರಿ ಹಾಗಿದ್ರೆ ಆಸ್ ಮಹಿಳಾ ಪುರೋಹಿತೆಯಾಗಿ? ಮಹಿಳಾ ಪುರೋಹಿತರಾಗಿ ಏನೇನು ಸಂಸ್ಕಾರಗಳು, 16 ಸಂಸ್ಕಾರಗಳನ್ನ ಹೇಳಿದ್ನಲ್ಲ, ಗರ್ಭಧಾರಣದಿಂದ ಹಿಡಿದು ಅಂತ್ಯೇಷ್ಟಿವರೆಗೆ 16 ಸಂಸ್ಕಾರಗಳು ಎಲ್ಲವನ್ನು ವೇದೋಕ್ತವಾಗಿ ಕೂಡ ಮಾಡಿಸ್ತೀನಿ. ಅನಂತರದಲ್ಲಿ ನೀವೆಲ್ಲ ಹೇಳಿದಾಗ ಆಗಮ ಕಲ್ಪೋಕ್ತಗಳು ಪೌರಾಣಿಕವಾಗಿ ಏನೇನು ಸೇರ್ಕೊಂಡಿದ್ಯೋ ಅದನ್ನು ಕೂಡ ಮಾಡಿಸ್ತೀನಿ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳ್ತೀನಿ. ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ, ರುದ್ರಾಭಿಷೇಕ ಮಾಡಿಸ್ತೀನಿ. ಮದುವೆಗಳಲ್ಲೂ ಕೂಡ ಆಯಾ ಪ್ರಾದೇಶಿಕ ವಿಚಾರಗಳನ್ನು ಒಳಗೊಂಡು ಆಯಾ ಜಾತಿಯಿಂದ ನೀವೆಲ್ಲ ಏನ್ ಮಾಡ್ಕೊಂಡಿದೀವಿ ಅದನ್ನು ಕೂಡ ಎಲ್ಲವನ್ನ ನಾನು ತಿಳ್ಕೊಂಡು ಅದನ್ನು ಕೂಡ ಅವ್ರವ್ರಿಗೆ ಆಯಾ ಇದನ್ನ ಹೇಳ್ತಾ ಸಂದರ್ಭಗಳನ್ನ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ನಾವು ಸ್ವಲ್ಪ ಇದೆಲ್ಲ ಅಚ್ಚುಕಟ್ಟಾಗಿ ಮಾಡಿಸ್ತೀವಿ. ಮಂತ್ರ ಹೇಳ್ತೀವಿ, ನಾನು ಫೋನ್ ಬಳಕೆ ಮಾಡಲ್ಲ. ನೋಡಿ ನಮ್ ಜನ ಇಷ್ಟೆಲ್ಲ ಶಾಸ್ತ್ರ ಸಂಬಂಧ ಮಾತಾಡ್ತಾರೆ. ಮದುವೆ ಮಾಡುವಾಗ ಅವ್ರಿಗೆ ಮಾತಾಡ್ಬಾರ್ದು ಅಂತ ಹೇಳಕ್ ಆಗಲ್ವೇನ್ರಿ? ಪುರೋಹಿತರ ಪಕ್ಕನೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಹೆಣ್ಮಕ್ಳು ಸೀರೆ ಬಗ್ಗೆ ಮಾತಾಡ್ತಿರ್ತಾರೆ. ಹುಡುಗ ಹುಡುಗಿ ಅವ್ರದೇನೋ ಅವ್ರ ಸಂಭ್ರಮದಲ್ಲಿ ಇರ್ತಾರೆ. ಇದೆಲ್ಲ ಮದುವೆ ಒಂದು ಕಾನ್ಸೆಪ್ಟೇ. ಅಂದ್ರೆ ನೀವು ಮದುವೆ ಮಾಡ್ಸಕ್ ಹೋದ್ರೆ ನಿಮ್ದೊಂದು ಪ್ರೋಟೋಕಾಲ್ ಆಗಿದ್ರೆ ಏನಿರುತ್ತೆ? ಜಸ್ಟ್ ಒಂದು ಗ್ಲಿಂಪ್ಸ್ ಕೊಡಕ್ಕೆ. ಖಂಡಿತ ನಾನು ನಂಗೆ 1-1.25 ಗಂಟೆ ಕೊಡಿ ಅಂತ ಹೇಳ್ತೀನಿ, ನಂಗೆ ಮೈಕ್ ಕೊಡಿ ಅಂತ ಹೇಳ್ತೀನಿ, ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ, ಎಲ್ರಿಗೂ ಹೇಳ್ತೀನಿ ನಿಮ್ಮ ಪ್ರೆಸೆನ್ಸ್ ತುಂಬಾ ಮುಖ್ಯ ನಮಗೆ. ಇದು ಡಿವೈನ್ ಪ್ರೆಸೆನ್ಸ್, ದಯವಿಟ್ಟು ಯಾರು ಮಾತಾಡಬಾರ್ದು. ಇದು ಫಿಶ್ ಮಾರ್ಕೆಟ್ ಅಲ್ಲ. ಗಿವ್ ರೆಸ್ಪೆಕ್ಟ್ ಅವರ್ ಅಂತ ತುಂಬಾ ಮಾತಾಡ್ಬೇಕಾದವ್ರು ದಯವಿಟ್ಟು ಹೊರಗಡೆ ಮಾತಾಡಿ, ತಿಳ್ಕೊಳ್ಳಿ. ಗೊತ್ತಿಲ್ಲ, ನಾನು ಮದುವೆ ಅಂತ ಏನೋ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ ಬಂದಿರೋಳು. ತಿಳ್ಕೋಬೇಕು. ಗಿವ್ ರೆಸ್ಪೆಕ್ಟ್ ಅವರ್ ಕಲ್ಚರ್, ಅವರ್ ರಿಚುವಲ್ಸ್.
ನಾವೇ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಯಾರು ಬೇರೆಯವರು ಮರ್ಯಾದೆ ಕೊಡ್ತಾರ? ಏನೋ ಒಳ್ಳೆ ವಿಚಾರ ಕೊಡ್ತಾರ, ನಮ್ಗೆ ಗೊತ್ತೇ ಇಲ್ಲಲ್ಲ. ಅಂತರ್ಪಟ ಅಂದ್ರೇನ್ರಿ, ಪಾಣಿಗ್ರಹಣ ಅಂದ್ರೇನ್ರಿ, ಲಾಜಹೋಮ ಅಂದ್ರೇನು, ಮಾಂಗಲ್ಯ ಧಾರಣೆ ಇತ್ತ, ಯಾಕೆ ಮಾಂಗಲ್ಯ ಧಾರಣೆ ಮಾಡ್ಕೋಬೇಕು ಹಾಗಾದ್ರೆ? ಶಿಲಾರೋಹಣ ಅಂದ್ರೇನು, ಅಂಕುರಾರ್ಪಣ ಅಂದ್ರೇನು, ಧರ್ಮೇಶ ಅತ್ತೇಜ ಕಾಮೇಶ ನಾಥೆ ಚರಾಮಿ ಅಂದ್ರೇನು, ಯಾಕೆ ಹಾರಗಳನ್ನ ಬದಲಾವಣೆ ಮಾಡಬೇಕು? ಜಯಮಾಲಾ ಅಂದ್ರೇನು, ವರಮಾಲಾ ಅಂದ್ರೇನು, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಗ್ನಿ ಪರಿಕ್ರಮಣ ಯಾಕೆ, ನಾಲ್ಕೆ ಯಾಕೆ, ಹುಡುಗಿ ಮುಂದೆ ಯಾಕೆ 3 ಇರ್ತಾಳೆ, ಹುಡುಗ ಯಾಕೆ ಒಂದಿರ್ತಾನೆ, ಸಪ್ತಪದಿಲಿ ಯಾಕೆ 7 ಹೆಜ್ಜೆ, ಸೂರ್ಯ ದರ್ಶನ ಯಾಕೆ, ಅರುಂಧತಿ ದರ್ಶನ ಯಾಕೆ, ಹೃದಯ ಸ್ಪರ್ಶ ವಿಧಿ ಯಾಕೆ, ಪ್ರತಿಯೊಂದು ಎಷ್ಟು ಚೆನ್ನಾಗಿರುವಂತ ವಿಚಾರಗಳನ್ನ ಯಾಕೆ ತಿಳ್ಕೊಬಾರ್ದು? ಒಂದು ಹುಡುಗ ಹುಡುಗಿ ವಧುವರರಾಗಿ ಗಂಡ ಹೆಂಡತಿರಾಗುವಂತಹ ಒಂದು ಡಿವೈನ್ ಮುಹೂರ್ತವೇ ಮದುವೆಯಲ್ಲಿ ಮುಹೂರ್ತ ಅಂದ್ರೆ ಏನ್ರಿ, ಎಲ್ಲರನ್ನು ಕರ್ಲಿಕ್ಕೆ ಒಂದ್ ಟೈಮ್ ಅಷ್ಟೇ. ಗೊತ್ತಿಲ್ಲ, ಎಷ್ಟೋ ಗೊತ್ತಿಲ್ಲ. ಕಂಕಣ ಯಾಕೆ ಕಟ್ಬೇಕು, ಬಾಸಿಂಗ ಯಾಕೆ ಕಟ್ಕೋಬೇಕು? ಕಂಕಣ ಸುಖನ ಸ್ವಲ್ಪನೇ, ಕಂಕಣ ಸುಖನ ಸ್ವಲ್ಪನೇ ಲೈಫಲ್ಲಿ. ಯು ಹ್ಯಾವ್ ಟು ಸ್ಟ್ರಗಲ್ ಅಂಡ್ ಸ್ಯಾಕ್ರಿಫೈ ಫಾರ್ ಎವ್ರಿಥಿಂಗ್. ಜೀವನ ಅಂದ್ರೆ ಸುಲಭ ಅಲ್ಲ. ಅದಕ್ಕೆ ನಾವು ಸಪ್ತಪದಿಲಿ ಹೂ ಹಾಕ್ತಿವಿ, ಹೂವಿನ ಹಾಸಿಗೆ ಅನ್ಕೊಳ್ಳಿ ಅಷ್ಟೇ. ಅಯ್ಯೋ, ನೀವು ಕಂಕಣ ಡೆಫಿನಿಷನ್ ಹೇಳಿದ್ದು ಇವತ್ತಿನ ಜನರೇಷನ್ಗೆ ತುಂಬಾ ಬೇಕಾಗಿರೋದು. ಕಂಕಣ ಎಲ್ಲೋ ಸುಮ್ನೆ ನಾವು ಪಿಕ್ಚರ್ ನೋಡ್ದಂಗೆ ಯಾರು ಮರ ಸುತ್ಕೊಂಡು ಕೂತಿರಲ್ಲ ಅಲ್ಲಿ. ನಾನು ಹಾಗೆ ಅನ್ಕೊಂಡಿದ್ದೆ, ಮದ್ವೆ ಅಂದ್ರೆ ಎಲ್ಲ ಹಿಂಗೆ ಮರ ಸುತ್ತ ಆಡಳ್ತಾ ಇರ್ತಾರೆ ಅಂತ, ಜಾಲಿಯಾಗಿ ಸ್ವೀಟ್ ಆಗಿರುತ್ತೆ ಅಂತ. ಎಲ್ಲೋ ಒಂಚೂರು ಸಿಗುತ್ತೆ. ಕಂಕಣ ಸ್ವಲ್ಪನೇ, ಕಮ್ ಅಂದ್ರೆ ಸ್ವಲ್ಪ, ಸುಖ, ಕಣ ಅಂದ್ರೆ ಸುಖ, ಕಣ ಇಷ್ಟೇ ಸ್ವಲ್ಪ ಅಂತ. ಅದೇ ಸಾಗದಷ್ಟು ಸ್ಟ್ರಗಲ್ ಇದೆ. ದಟ್ ಈಸ್ ಲೈಫ್ ಅಷ್ಟೇ. ನಿಮ್ಗೆ ಹ್ಯಾಪಿ ಲೈಫ್ ಲೀಡ್ ಮಾಡ್ಬೇಕಾದ್ರೆ ವಿ ಶುಡ್ ಸ್ಯಾಕ್ರಿಫೈಸ್ ಅಂಡ್ ಸ್ಟ್ರಗಲ್ ಫಾರ್ ಎವ್ರಿಥಿಂಗ್. ಇದು ಜೀವನದಲ್ಲಿ ನಿರ್ಧಾರ ಮಾಡಿ ಗಟ್ಟಿತನ. ಅದಕ್ಕೆ ಶಿಲಾರೋಹಣ ನಿಲ್ಲಿಸ್ತಾರೆ. ಗಟ್ಟಿತನವಾಗಿ ನಿಂತ್ಕೊಡ್ರಪ್ಪ, ಹಿಂದೇಟ್ ಹೊಡಿಬೇಡಿ. ಹೂವಿನ ಹಾಸಿಗೆ ಅಂತ ತಿಳ್ಕೊಳ್ಳಿದ್ರೆ ಸಪ್ತಪದಿ ತುಳಿಸ್ತೇವೆ ಇಬ್ಬರ ಕೈಲೇ. ಹೀಗೆ ಮದುವೆ ಅನ್ನೋದನ್ನ ನಾವು ಎಂಜಾಯ್ ಮಾಡ್ಬೇಕು, ತಿಳ್ಕೋಬೇಕು. ಕಷ್ಟ ಸುಖಗಳು ಬಂದಾಗ ನಾವು ನೆನೆಸ್ಕೋಬೇಕು. ಏನಕ್ಕೆ ಪುರೋಹಿತರು ಏನು ಹೇಳಿದ ಅವ್ರ ಪಾಡ್ಗವ್ರು ಮಾಡಿ ಶಾಸ್ತ್ರ ಅಂತ ಹೊಟ್ಟೋಗ್ಬಿಟ್ರೆ ಏನ್ ನಾವು ಇಬ್ಬರ ನಾವು ಇದ್ ಮಾಡಿದೀವಿ, ಕಮಿಟ್ ಆಗಿದ್ದೀವಿ ಮದುವೆನಲ್ಲಿ. ಗೃಹ ಪ್ರವೇಶ ಯಾಕೆ, ವಾಸ್ತು ಅಂದ್ರೆ ಏನ್ರಿ, ಸೀಮಂತ ಅಂದ್ರೆ ಏನ್ರಿ, ಯಾಕೆ ನಾವು ಸೀಮಂತನ 6ನೇ ತಿಂಗಳಲ್ಲೇ ಮಾಡ್ಬೇಕು? ಸೀಮಂತ ಅಂದ್ರೇನು, ಬೈತಲೆ ಅಂತ. ಅದೇ ಗೊತ್ತಿಲ್ಲ. ಶ್ರೀಮಂತ ಅಂತಾರೆ, ಸೀಮಂತ ಬೈತಲೆ. ಹೌದು. ಆ ಬಾಟಲೆ ಗಂಡನ ಕೈಲಿ ಬಾಚು, ಗಂಡನ್ನೇ ಕೂರ್ಸಲ್ಲ, ಬರೀ ಹುಡುಗಿನ ಕೂರಿಸ್ತಾರೆ. ಎಷ್ಟೆಷ್ಟೋ ಬದಲಾವಣೆಗಳಾಗಿದೆ ನಮ್ಮ ಸಂಸ್ಕಾರಗಳ. ತಂದೆ ಕಾರಣವಿಲ್ಲದೆ ತಾಯಿ ಗಂಡ ಹುಡುಗಿ ಬಸರೆ ಅಲ್ಲೇ ಅವನ್ನೇ ಕೂರ್ಸಲ್ಲ. ಇವತ್ತು ಹೆಂಗಸರು ಹೆಂಗ್ರಿ, ಬರೀ ಹೆಂಗಸರಿಂದ ನೋಡಿಲ್ಲ. ಅದೇ ಫೋಟೋಗೆ ಗಂಡ ಬಂದ್ ಕುಂಕುಮ ಬಳೆ ಹಾಕಿ ಒಂದ್ ಗಿಫ್ಟ್ ಕೊಡ್ತಾರ ಅಷ್ಟೇ. ನಾವು ಸೀಮಂತ ಇಬ್ರು ಕೂರ್ಸ್ ಪತಿ ಪತ್ನಿಯರು ಕೂತ್ಕೋಬೇಕು, ಮಗುಗೆ ಪರಿಚಯ ಮಾಡಿಸ್ಬೇಕು. ಹುಡುಗಿಗೆ ಮಗು ಡಾಕ್ಟರ್ ಪ್ರಕಾರ ನಾವು ತಗೊಂಡಾಗ ಹೊಟ್ಟೆಲ್ ಮಗು ಎಲ್ಲ ಬೆಳೆದ ಔಷಧಿ ಕೊಡಿಸ್ತೀವಿ, ಎಲ್ಲ ಸರಿ. ವಾಟ್ ಎವರ್ ದೇರ್ ಮೆಂಟಲ್ ಹೆಲ್ತ್, ಒಳಗಡೆ ಇರುವ ಮಗುವಿನ ಹೆಲ್ತ್, ಮೆಂಟಲ್ ಹೆಲ್ತ್ ಯಾರು ಸರಿ ಮಾಡೋರು? ಅದಕ್ಕೇನ್ ಸಂಸ್ಕಾರ ಕೊಡ್ತೀರಾ? ಕತ್ಲೆ ಕೊಡಲ್ ಕೂತಿದೆ, ಕಣ್ಣು ಬಾಯಿ ಎಲ್ಲ ಮುಚ್ಕೊಂಡು, ಅದಕ್ಕೆ ಯಾರು ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಕೊಡ್ತೀರಾ ನೀವು? ಅದಕ್ಕೆ 3ನೇ ತಿಂಗಳಲ್ಲಿ ಫಸ್ಟ್ ಗರ್ಭಧಾನ ಸಂಸ್ಕಾರ. ಎಂತ ಮಗು ಬೇಕು ಅಂತ ತಿಳ್ಕೊಂಡ್ ಮಾಡಿ. ಇವತ್ತು ಮಕ್ಕಳಾಗದೆ ಕಷ್ಟ, ಅದಕ್ಕೆ ಕಷ್ಟ ಪಡ್ತಾ ಇದಾರೆ ಜನ ಇವತ್ತು. ಆಯ್ತಾ? ಅಂತದಲ್ಲಿ ಗರ್ಭಧಾನ ಸಂಸ್ಕಾರ ಅಂತ ಮಗು ಬೇಕು ಅಂತ ಮಾಡಿ ಫಸ್ಟ್. ಆಮೇಲೆ 3ನೇ ತಿಂಗಳಲ್ಲಿ ಪುಂಸವನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಕ್ಕೆ 3 ತಿಂಗಳು ಕನ್ಫರ್ಮ್ ಮಾಡ್ತಾರೆ. ತಾಯಿಗೆ ಭಯ ಇರುತ್ತೆ, ಮಗು ಒಡೆ ಇದೆಯೋ ಇಲ್ವೋ ಏನು ಅಂತ. ಪುಂಸವನ ಎಲ್ಲವನ್ನ ಗ್ರಹಿಸ್ಕೊ, ಒಳ್ಳೇದನ್ನ ಗ್ರಹಿಸ್ಕೊ. ತಾಯಿ ಆದವಳು ಸ್ಟ್ರೆಂತ್ ಆಗು, ಆಗ ಮಗುನು ಕೂಡ ಸ್ಟ್ರೆಂತ್ ಆಗುತ್ತೆ. ಇದು ಪುಂಸವನ್ನ 6ನೇ ತಿಂಗಳಲ್ಲೇ ಮಾಡ್ಬೇಕು ಸೀಮಂತ. 9ನೇ ತಿಂಗಳಲ್ಲಿ ನಾಳೆ ಡೆಲಿವರಿ ಆದಾಗಲ್ಲ ಮಾಡೋದು. 7ರಲ್ಲಿ 9ರಲ್ಲಿ ಮಾಡ್ತಾರಲ್ವಾ ಸಾಮಾನ್ಯವಾಗಿ. 6ನೇ ತಿಂಗಳಲ್ಲೇ ಮಾಡ್ಬೇಕು. ಗೊತ್ತಿತ್ತು, ಅವಾಗ ಬ್ರೈನ್ ಬೆಳೆಯೋ ಸಮಯ. ವೆರಿ ವೆರಿ ಇಂಪಾರ್ಟೆಂಟ್. ಪರಿಚಯ ಮಾಡ್ಕೊಡ್ಬೇಕು, ಗ್ರಹಿಸ್ಕೊಳ್ಳುತ್ತೆ. ಒಳ್ಳೆ ಸಂಸ್ಕಾರ ಹಾಕ್ಬೇಕು. ನಿನ್ ಆಯಸ್ಸು ಎಷ್ಟು, ನೀನ್ ಯಾರು, ನಿನ್ ಆಯಸ್ಸು ಎಷ್ಟು, ನಿನ್ ರೂಪ ಹೇಗಿರ್ಬೇಕು, ನಿನ್ ತಾತ ಯಾರು, ನಿನ್ ಅಜ್ಜಿ ಯಾರು, ನೀನ್ ಏನ್ ರುಚಿ ತಿನ್ಬೇಕು, ಅದಕ್ಕೆ ಎಲ್ಲ ಕೊಡೋದು ಬಸರಿಗೆ ಊಟ. ರುಚಿ ಗೊತ್ತಿಲ್ಲ, ಬಂಧವೇ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ, ಕೊಡ್ರಿ ಅವಾಗ ಮಗುಗೆ. ಅದಕ್ಕೆ 6ನೇ ತಿಂಗಳಲ್ಲಿ ಮಾಡಿ. ನಾಳೆ ಡೆಲಿವರಿ ಆದಾಗ ಏನ್ ಮಾಡ್ತೀರಾ? 6ನೇ ತಿಂಗಳಲ್ಲೇ ಮಾಡಬೇಕು ಸೀಮಂತವನ್ನು. ಮಗು ಹುಟ್ಟಿದ ಮೇಲೆ, ಮಗು ಹುಟ್ಟೋದಕ್ಕೆ ಮುಂಚೆ 3, ಮಗು ಹುಟ್ಟಾದ್ಮೇಲೆ ಗರ್ಭಧಾನ ಸಂಸ್ಕಾರ ಎಲ್ಲ ಮುಗಿದ ಮೇಲೆ, ಮಗು ಹುಟ್ಟಿದ ಮೇಲೆ ಮೊದಲು ಜಾತಕರ್ಮ ಸಂಸ್ಕಾರ. ಜಾತಕ ಬರ್ಸೋದಲ್ಲ, ಜಾತಕರ್ಮ ಸಂಸ್ಕಾರ 11ನೇ ದಿವ್ಸಕ್ಕೆ ಮಾಡ್ತೀವಿ. ಅಂದ್ರೆ ಮಗುವಿನ ಜಾತಕ ಅಂದ್ರೆ ಅವನಿಗೆ, ಮಗುಗೆ ಏನ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ವಿಚಾರ ಕೊಡ್ಬೇಕಲ್ಲ. ಭೂಮಿ ಬಂದು ಪ್ರಪಂಚ ಪರಿಚಯಿಸ್ಬೇಕಲ್ಲ, ಪರ್ಪಸ್ ಕೊಡ್ಬೇಕು. ಅದಕ್ಕೆ ಚಿನ್ನದ ಕಡ್ಡಿಯಿಂದ ಮಗುವಿನ ನಾಲ್ಗೆ ಮೇಲೆ ಓಂಕಾರ ಬರ್ಸ್ತೀವಿ. ಜಾತಕರ್ಮ ಸಂಸ್ಕಾರ ನಾವೇ ಬರಿಬೇಕು. ಜಾತಕ ಯಾರು ಬರೆಯೋದಲ್ಲ, ಆಲ್ರೆಡಿ ಬರ್ಸ್ಕೊಂಡ್ ಬಂದಿರ್ತೀವಿ, ಅದ್ ಬೇರೆ ಪ್ರಶ್ನೆ. ಆಮೇಲೆ ಮಗುವಿಗೆ ನಾಮಕರಣ ಇಂಪಾರ್ಟೆಂಟ್. ಹೆಸರಿಂದಾನೇ ಬರದಿಂದಾನೇ ಬದುಕುವಂತ ಜನ ನಾವೆಲ್ಲ. ರಾಮಕೃಷ್ಣರು ನಾವು ನೋಡ್ಲೇ ಇಲ್ಲ.
ಹೆಸರಿನಿಂದ ಬದುಕಿದೀವಿ. ಹಾಗೆ ನಾಮಕರಣದ ಬಲ ಏನು ಅಂತ ಮಗು ಗೊತ್ತಿಲ್ಲ, ನೀನ್ ಯಾರೋ ಏನೋ ಏನಾಗಿದ್ಯೋ, ಕೋಸಿ ಕಥಮೋಸಿ ಕಸ್ಯಾಸಿ, ಯಾರೋ ಏನೋ ಅದೆಲ್ಲ ಬೇಡಪ್ಪ, ತಲೆಯಲ್ಲಿ ಏನು ಇಟ್ಕೋಬೇಡ. ಇವತ್ತು ನನ್ನ ಅಂಗದಿಂದ ನನ್ನ ಆತ್ಮದಿಂದ ಬಂದಿದ್ಯಾ, ನಾವ್ ಏನ್ ಸಂಸ್ಕಾರ ಹಾಕೊಟ್ಟಿದೀವಿ ಅದನ್ನೇ ಅಷ್ಟೇ ಗ್ರಹಿಸ್ಕೋ, ಅದನ್ನೆಲ್ಲ ಪೂರ್ಣವಾಗಿ ನಿಮ್ಗೆ ಕೊಡ್ತೀನಿ. ಆದ್ರೆ ವಯಸ್ಸಾದ ಕಾಲದಲ್ಲಿ ನೀನ್ ನನ್ನ ನೋಡ್ಕೋಬೇಕು ಅಂತ ಆಗ್ಲೇ ಕಮಿಟ್ ಆಗಿದೆ. ತಂದೆ ಮಗುವಿಗೆ ಮಾಡುವಾಗ ಹೆಸರಿಡುವಾಗ ತಂದೆ ಮಕ್ಕಳ ಬಾಂಧವ್ಯ ಸೂಚಿಸುತ್ತಲ್ಲೇ ಇವತ್ತು ಎಲ್ಲಿದೆ ವೃದ್ಧಾಶ್ರಮದ ಕಾನ್ಸೆಪ್ಟ್ ಇದೆ ಅಲ್ವಾ. ಹಾಗಾಗಿ ನಾಮಕರಣದ ಬಲ ಏನು ಅಂತ ತೋರಿಸುತ್ತೆ. ಯಾಕೆ ಜೇನುತುಪ್ಪವನ್ನ ಅಲ್ಲಿ ಬರ್ಸ್ತೀವಿ, ಯಾಕೆ ಮಧುವಾತ ಆರುತ್ತ, ಸಿಹಿ ಮಾತನ್ನ ಆಡ್ಬೇಕು, ಯಾಕೆ ಬಜೆ ಬಣ್ಣೆನ ತಿನ್ನಿಸ್ತೀವಿ. ಸೊ ಎಲ್ಲವೂ ಇದೆ ನಮ್ಮ ಶಾಸ್ತ್ರ ವೇದದಲ್ಲಿ. ಗೊತ್ತಿಲ್ವಲ್ಲ, ಅದಕ್ಕೆ ನೆಗ್ಲೆಕ್ಷನ್ ಆಗ್ತಾ ಇದೆ. ಗೊತ್ತಿಲ್ಲ ಅಂದ ತಕ್ಷಣಕ್ಕೆ ಏನು ಇಲ್ವೇ. ಸೊ ನಿಮ್ಮ ಸ್ಪೆಷಾಲಿಟಿ ಪ್ರತಿಯೊಂದನ್ನು ಮಾಡಿಸ್ತೀರಾ ಅಂಡ್ ಎಕ್ಸ್ಪ್ಲೈನ್ ಮಾಡ್ತೀರಾ. ಕಿವಿಯಾಗಿ ಚುಚ್ಚಿಸ್ಬೇಕು, ಕನ್ನಡ ಬೇಗ ಸಂಸ್ಕಾರ. ಯಾಕೆ ಚೌಲ, ಪ್ರತಿಯೊಬ್ಬರಿಗೂ ಚೌಲ ಸಂಸ್ಕಾರ ಮಾಡ್ಲೇಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ. ಪೂರ್ವ ಜನ್ಮದ ವಾಸನೆನೇ ಕೂದಲೋಳು, ಸಂಸ್ಕಾರಗಳೇ ಕೂದಲಾಗಿ ಬರೋದು. ಅದಕ್ಕೋಸ್ಕರ ತೆಗಿಸ್ಲೇಬೇಕು. ವಿ ಶುಡ್ ರಿಮೂವ್ ಅವರ್ ಹೇರ್ಸ್, ಮೇ ಬಿ ಗರ್ಲ್ ಆರ್ ಬಾಯ್. ನಾವು ಹೆಣ್ಮಕ್ಳು ತಗ್ಸೋದೇ ಇಲ್ಲ, ಬರೀ ಗಂಡ್ಮಕ್ಳಿಗೆ ಇದೆಲ್ಲ ಪಾರ್ಶಿಯಾಲಿಟಿ ಇಲ್ಲ, ನೋ ಪಾರ್ಶಿಯಾಲಿಟಿ ಇನ್ ವೇದಾಸ್. ಈ ಜ್ಞಾನವನ್ನ ಇಟ್ಕೊಂಡು ನೀವು ಒಂದು ಮಹಿಳಾ ಪೌರೋಹಿತ್ಯವನ್ನ ಪ್ರಾರಂಭ ಮಾಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅಂಡ್ ನೀವು ಮಾಡುವ ಒಂದು ಫಾರ್ಮ್ಯಾಟ್ ಇದೆಯಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇವತ್ತು ಭ್ರಮರಾಂಬ ಮಹೇಶ್ವರಿ ಅವರೇ ಬರಬೇಕು ನಮ್ಮ ಮನೆಗೆ ಮಾಡಿಸೋದಿಕ್ಕೆ ಅಂತ. ಬರೀ ನೀವು ಮೈಸೂರಲ್ಲಿ ಇದಾರೆ ಅಂತ ಮೈಸೂರಲ್ಲ, ಕರ್ನಾಟಕ ಅಲ್ಲ, ನಮ್ಮ ಭಾರತದಷ್ಟೇ ಅಲ್ಲ, ಭಾರತದ ಆಚೆಗೂ ಕರೀತಾರೆ. ನಾನ್ ನೋಡ್ದಂಗೆ ತುಂಬಾ ಹೈ ಪ್ರೊಫೈಲ್ ಮದುವೆಗಳನ್ನು ನೀವು ಮಾಡಿಸಿದೀರಾ. ಆ ಡೈವರ್ಸಿಟಿ ಬಗ್ಗೆ ಹೇಳಿ, ಯಾವ ಎಲ್ಲೆಲ್ಲಿ ಮಾಡಿಸಿದಿರಿ ಏನು ಅಂತ. ನಾನು ಫಸ್ಟ್ಗೆ ನಾನು ಮೈಸೂರಿನಲ್ಲೇ ಬೆಂಗಳೂರಿನಲ್ಲೇ ಫಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ. ಆ ನಂತರದಲ್ಲಿ ಒಂದಕ್ಕೊಂದು ಗೊತ್ತಾಯ್ತು. ನಾನು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಬಂತು ನಮ್ಗೆ ಕಾಲ್ಫಾರ್ಮ್ ಅಂತ. ಇದರ ಗುಲ್ಬರ್ಗ, ರಾಯಚೂರು ಅಲ್ಲೆಲ್ಲ. ನೀವು ಅಲ್ಲಿ ಹೋಗೋ ಮತ್ತೆ ಸಪರೇಟ್ ಆಗಿ ಅವ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಆಮೇಲೆ ಮಾಡಿಸ್ತೀರಾ? ಇಲ್ಲ ಹಾಗೇನಿಲ್ಲ, ಒಂದು ಫಾರ್ಮ್ಯಾಟ್, ವೇದಿಕ್ ಫಾರ್ಮ್ಯಾಟ್. ಅವ್ರು ಹೇಳ್ತಾರೆ ನಿಮ್ಗೆ, ಅವ್ರಿಗೆ ಫಸ್ಟ್ ಫೋನ್ ಮಾಡಿದಾಗ ನನ್ಗೆ ಹೇಳ್ತಾರೆ, ನಾನು ಹೇಳ್ತೀನಿ ನಾನು ಪ್ರಪೇರ್ ಫಾರ್ಮ್ಯಾಟ್ ರೆಡಿ ಮಾಡಿದ್ದೀನಿ ನೋಡಿ, ವೇದಿಕ್ ಕಾನ್ಸೆಪ್ಟ್ ಇದು, ಇದ್ರ ಪ್ರಕಾರ ನಾನು ಮಾಡ್ಕೊಡ್ತೀನಿ. ಇಲ್ಲ ನಮ್ಗೆ ಈ ತರ ಬೇಕು, ನಮ್ ಪ್ರಾದೇಶಿಕವಾಗಿ ಬೇಕು, ನಮ್ಗೆ ಈ ತರ ಶಾಸ್ತ್ರ ಇದೆ ಆತ ಓಕೆ, ಅದ್ರಲ್ಲಿ ಏನ್ ಅರ್ಥ ಇದೆ ಕೆಲವನ್ನ ಕನ್ವಿನ್ಸ್ ಮಾಡ್ತೀನಿ. ನೋಡಿ ಬೇಡ ಯಾರೋ ಮಾಡ್ತಾ ಇರೋದು ಬೇಕಾದ್ರೆ ಮಾಡ್ಕೊಡ್ತೀನಿ, ನನ್ಗೇನಿಲ್ಲ. ಇದು ಬೇಡ ಅವರೇ ಕನ್ವಿನ್ಸ್ ಆಗ್ತಾರೆ, ಹೌದಾ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಮಾಡ್ಕೊಡಿ, ಇದು ಸರಿ ಇದೆ ಸರಿ ಬೇಡ, ಈ ತರನು ಬರೋರು ಬೇಕಾದ ಜನ ಇದೆ. ಕೆಲವು ಪಾಪ ಅವ್ರೇನೋ ಮನಸ್ಸಿಗೆ ಬೇಕಾದವ್ರಿಗೆ ಮಾಡ್ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಹೀಗಾಗಿ ಸ್ವಲ್ಪ ಹಾಗೆ ಡೆವಲಪ್ ಆಗ್ತಾ 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 ಬೆಳೀತಾ ಬಂತು. ನಮ್ ಸ್ವಾಮೀಜಿ ಕಡೆಯಿಂದ ನಾನು ಡೆಲ್ಲಿ, ನಾರ್ತ್ ಇಂಡಿಯಾ ಅಲ್ಲೆಲ್ಲ, ನಾರ್ತ್ ನಮ್ಗೆ ಸಸ್ವರ ನಮ್ ಪ್ಲಸ್ ಪಾಯಿಂಟ್, ಅಲ್ಲೆಲ್ಲ ಸಣ್ಣ ಪುಟ್ಟ ಲೇಡೀಸ್ ಪುನಾದಲ್ಲೆಲ್ಲ ಇದಾರೆ ಮಾಡ್ತಾರೆ ಅಂತೆಲ್ಲ ನಾನು ಕೇಳಿದ್ದೆ. ಬಟ್ ಅವ್ರದ್ದೇನೋ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ಸಸ್ವರ ಪಾಠ ಇಲ್ಲ ಅವ್ರದ್ದು, ನಮ್ದು ಸಸ್ವರ ಪಾಠ ಬೇರೆ ಇದೆ ನಮ್ದು. ಹಾಗಾಗಿ ಎಲ್ರಿಗೂ ಒಂದು ಒಳ್ಳೆಯ ಸಿಗುತ್ತದೆ, ಇನ್ಫ್ಲುಯೆನ್ಸ್ ಸಿಗುತ್ತೆ, ಒಂದು ಎಫೆಕ್ಟ್ ಚೆನ್ನಾಗಿ ಸಿಗುತ್ತೆ ಮಂತ್ರ ಹೇಳೋದ್ರಿಂದ ಅಂತ ಭಾವನೆ ಬರುತ್ತೆ. ಹಾಗಾಗಿ ಈ ತರ ಎಲ್ಲಾ ಕಡೆನೂ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿ, ಒಂದ್ ಕಡೆ ಲಿಂಕು ಅಂತ ಬರ್ತು. ಹಾಗಾಗಿ ಸ್ವಲ್ಪ ನಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ನನ್ಗೆ ಲ್ಯಾಂಗ್ವೇಜ್ ಇಷ್ಟು ಬರ್ತಿಲ್ಲ. ಕನ್ನಡ ಮೀಡಿಯಂ PUC ಓದಿದ್ದೆ. ಆ ನಂತರದಲ್ಲಿ ನಾನು ಇದು ಮೈಸೂರು ಯೂನಿವರ್ಸಿಟಿನಲ್ಲಿ ಸಂಸ್ಕೃತ ಕನ್ನಡ MA ಮಾಡ್ಕೊಂಡೆ, ಓಪನ್ ಯೂನಿವರ್ಸಿಟಿನಲ್ಲಿ. ನಾನು ಅದನ್ನೇ ಕೇಳ್ಬೇಕಂತಿದ್ದೆ. 16 ವರ್ಷಕ್ಕೆ ಮದುವೆ ಆಗಿ 20 ವರ್ಷಕ್ಕೆ 2 ಮಕ್ಳು ಮಾಡಿಕೊಂಡು 23 ವರ್ಷದಲ್ಲಿ ಅಭ್ಯಾಸ ಶುರು ಮಾಡಿ ಇಷ್ಟೊಂದು ನೀವ್ ಹೆಂಗ್ ಡೈವರ್ಸಿಫೈ ಆದ್ರಿ ಅಂತ. ಸೊ ಪದವಿ ತಗೊಂಡ್ರಿ ನೀವು? ಪದವಿ ತಗೊಂಡೆ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿನಲ್ಲಿ PUC ಆಗಿತ್ತಲ್ಲ, ಇದ್ರ ಮೇಲೆ ಅವಾಗ 35 ವರ್ಷ ಆದವ್ರು ಕಟ್ಬೋದಿತ್ತು. ಹಾಗಾಗಿ ನಂಗೆ ಸಂಸ್ಕೃತ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸಂಸ್ಕೃತ MA ಕನ್ನಡ MA 2 ಮಾಡ್ಕೊಂಡೆ ಓಪನ್ ಯೂನಿವರ್ಸಿಟಿ. ಹಾಗಾಗಿ ನನ್ಗೆ ಅದ್ರ ನಾಲೆಡ್ಜು ಇತ್ತು. ಮತ್ತೆ ಇಂಗ್ಲಿಷ್ ಎಲ್ಲ ಅಷ್ಟೊಂದೆಲ್ಲ ಫ್ಲೂಯೆನ್ಸಿ ಇಲ್ಲ. ಕ್ಲಾಸ್ ಹೋದೆ 3 ತಿಂಗಳು, ಸ್ಪೀಕಿಂಗ್ ಇಂಗ್ಲಿಷ್ ಹೋದೆ. ಆಮೇಲೆ ಚೆನ್ನೈಗೆ ನಾನೊಂದು 20 ಮದುವೆ ಮಾಡ್ತೀನಿ ಚೆನ್ನೈನಲ್ಲಿ. ಎಷ್ಟು ಭಾಷೆ ಮಾತಾಡ್ತಾರ? ಏನು ಬರಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲಾ ಬರುತ್ತೆ ಅನ್ಸುತ್ತಪ್ಪ. ಒಂದ್ 20 ಮದುವೆ ಮಾಡ್ಸಿದ್ರಿ ಚೆನ್ನೈನಲ್ಲಿ. ಸೊ ಎಲ್ಲ ದೊಡ್ಡ ಸ್ಕಾಲರ್ದಾನೆ, ಎಲ್ಲ DC AC ಚೆನ್ನೈ DC, ಆಮೇಲೆ ಶ್ರೀಪ್ರಿಯಾ ಫಿಲಂ ಆಕ್ಟರ್ ಅವ್ರ ಮಗಳು ಮದುವೆ, ಹೀಗೆ ತುಂಬಾ ಚೆನ್ನೈನಲ್ಲಂತೂ ತುಂಬಾ ಒಳ್ಳೊಳ್ಳೆ ನೋಟೆಡ್ ಪರ್ಸನ್ಸ್ ಮ್ಯಾರೇಜ್ ಮಾಡಿ. ನೀವು ಸಾಕಷ್ಟು ಸೆಲೆಬ್ರಿಟೀಸ್ ಗಳ ಮನೆ ಕಾರ್ಯಕ್ರಮಗಳಲ್ಲೂ ತುಂಬಾ ರಾಜಕಾರಣಿಗಳು, ವಿಷ್ಣುವರ್ಧನ್ ಅವ್ರ ಮನೇಲಿ ಮಾಡ್ಸಿದೀನಿ. ಏನ್ ಕಾರ್ಯಕ್ರಮ ಇತ್ತಲ್ಲಿ? ವಿಷ್ಣುವರ್ಧನ್ ಅವ್ರ ಮನೆಯಲ್ಲಿ ಒಂದ್ ಸಿಂಪಲ್ ಆಗಿ ಒಂದ್ ಸತ್ಸಂಗ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಆವಾಗ ಮೈಸೂರಿಂದ ಒಬ್ರು ಲೀಲಕ್ಕ ಅಂತ ಇದಾರೆ, ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಅವ್ರ ಮನೆಗೆ ಅವತ್ತು ಭಾರತಿ ವಿಷ್ಣುವರ್ಧನ್ ಎಲ್ಲಾ ಬಂದಿದ್ರು. ನಾವು ಪಾಠ ಮಾಡೋದು, ಅವರು ಲೀಲಕ್ಕ ಅವ್ರ ಮನೇಲಿ ಮಾಡ್ತಿದ್ದೆ. ಅದನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ಇನ್ಫ್ಲೂಯೆನ್ಸ್ ಆಯ್ತು. ಆಗ ವಿಷ್ಣುವರ್ಧನ್ ಅವರು ಕೂತ್ಕೊಂಡು ನನ್ನ ಜೊತೆ ಹೋಮಕ್ಕೆಲ್ಲ ಕೂತಿದ್ರು. ಫೋಟೋ ನೋಡಿದೀನಿ. ತುಂಬಾ ಚೆನ್ನಾಗಿ ಮಂತ್ರ ಹೇಳ್ತೀರಾ, ತುಂಬಾ ಚೆನ್ನಾಗಿ ಎಲ್ಲ ಮಾಡಿಸ್ತೀರಾ ಅಂತ ಹೇಳಿ ಅವತ್ತು ಇನ್ಫ್ಲೂಯೆನ್ಸ್ ಆಗಿ ನಂಬರ್ 1 ಚಿಕ್ಕದಾಗ ಮಾಡ್ಕೊಡಿ ಅಂತ ಮಾಡಿಸಿದ್ರು. ಗಿರಿಜಾ ಲೋಕೇಶ್ ಅವ್ರ ಮನೆ ಗೃಹ ಪ್ರವೇಶ ಮಾಡಿಸ್ತವ್ರು ನಾವೇನೆ. ಆವಾಗ ನಾನು ಇಷ್ಟೊಂದು ಶೈನೆಲ್ಲ ನಾನು ಗ್ರೂಪ್ ಅಲ್ಲಿ ಮಾಡಿದಾಗ ಗಿರಿಜಾ ಲೋಕೇಶ್ ಅವ್ರ ಮದ್ವೆನೂ ಮಾಡಿಸಿದ್ದು. ಆಮೇಲಿಂದ ಇವರು ಯಾರಪ್ಪ ಗಿರೀಶ್ ಕಾಸರವಳ್ಳಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿಸಿದ್ ನಾವೇ. ಹೀಗೆ ಸುಮಾರು ಜನ ರಾಜಕಾರಣಿಗಳು, ತುಂಬಾ ದೊಡ್ಡ ಇವ್ರುಗಳು, ಮಿನಿಸ್ಟರ್ಗಳ ಮನೆಗಳಲ್ಲಿ, ದೊಡ್ಡ ರಾಜಕಾರಣಿ ಮನೆನೂ ಕೂಡ ನಾನು ಬೀದರ್ಗೆ ಹೋಗಿದ್ದೆ. ಈ ಕಳೆದ ತಿಂಗಳ 6ನೇ ತಾರೀಕಿನಲ್ಲಿ MLC ಅವ್ರ ಮನೆ ಅವ್ರ ಮೊಮ್ಮಗಳು ಮದುವೆ ಮಾಡಿಸ್ದೆ. ಸುಭಾಷ್ ಅಷ್ಟಿಕರ್ ಅಂತ ದೊಡ್ಡ ರಾಜಕಾರಣಿಗಳು, MLC MLA ಗಳೆಲ್ಲ ಬಂದಿದ್ರು.
ಎಲ್ಲರೂ ಖುಷಿ ಪಟ್ರು. ಓ, ಮಹಿಳಾ ಪುರೋಹಿತರು ಇಷ್ಟು ಚೆನ್ನಾಗೆಲ್ಲ ಮಾಡಿಸ್ತಾರೆ ಅಂತೆಲ್ಲ ಹೇಳಿ ಹೀಗೆ ಪ್ರಚಾರಗಳು ಸಿಗ್ತಾ ಬಂದು ತತ್ತಾಗಿ ನಿಮಗೆ ಮೀಡಿಯಾ ಫಸ್ಟ್ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ದೂರದರ್ಶನದಲ್ಲಿ 1995 ಬೆಳಗು ಕಾರ್ಯಕ್ರಮದಲ್ಲಿ ನನ್ ಪರಿಚಯ ಮಾಡಿಸಿದ್ರು. ಹಾಗಾಗಿ ಎಲ್ರು ಕೂಡ ಎಲ್ಲಾ ತರದಲ್ಲೂ ಎಲ್ಲಾ ಕಡೆನೂ ಕರಿತಾ ಇದಾರೆ. ಪ್ರೀತಿಯಿಂದ ನಾನು ಬಹಳ ಶ್ರದ್ಧೆಯಿಂದ ಮಾಡ್ತೀನಿ, ಯಾವ್ದೆಂದ ಮನಸ್ಸಿಟ್ಟು ಮಾಡ್ತೀನಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ಯಾಕಂದ್ರೆ ಮನಸ್ಸಂತೆ ಮಹಾದೇವ ಅಂತ ಹೇಳ್ತಾರೆ. ಇಲ್ಲಿ ದೇವ್ರು ಮೆಚ್ಚಬೇಕು, ಯಾರು ಮೆಚ್ತಾರೋ ಬಿಡ್ತಾರೋ ಅದು ಆಮೇಲೆ ಪ್ರಶ್ನೆ. ಇಲ್ಲಿ ದೇವ್ರು ಮೆಚ್ಕೊಂಡಾಗ ಅವಕಾಶ ನೋಡಿ, ದೇವ್ರ ಅನುಗ್ರಹ ಇದೆ ಅಂದ್ರೆ ಅವಕಾಶಗಳು ಸಿಗುತ್ತೆ. ಆ ಅವಕಾಶ ನಿಮಗೆ ದೇಶದಿಂದ ಹೊರಗೆ ಹೋಗಿ ಕೂಡ ಹೊರದೇಶದಲ್ಲೂ ಮಾಡೋದು ಸಿಕ್ತು. ನಿಮ್ಮ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಥವಾ ಔಟ್ ಆಫ್ ದ ಕಂಟ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೊಂದು ಹೋಗಿದ್ದು ಟರ್ಕಿನಲ್ಲಿ ಒಂದು ಮದುವೆ ಮಾಡ್ಸೋದಕ್ಕೆ ಬಂತು ನನಗೆ. ಟರ್ಕಿನಲ್ಲಿ ಅಂದ್ರೆ ಡೆಸ್ಟಿನೇಷನ್ ಮ್ಯಾರೇಜ್. ಅವರು ನಾಗ್ಪುರ್ನವರು. ಅವರಲ್ಲಿ ಅವ್ರ ರಿಲೇಷನ್ಸ್ ಎಲ್ಲ ಅಲ್ಲೇ ಇದ್ರು ಅಂತ ಹೇಳಿ ಅಲ್ಲಿ ಕರ್ಸಿ ನನಗೆ ಫೋನ್ ಮಾಡಿ, ಟರ್ಕಿಯಿಂದ ಮಾತಾಡಿ ನಂಗೆ ಆಶ್ಚರ್ಯ, ಬರೀ ಅದೇನಪ್ಪ ಅದು ಆ ದೇಶ, ಅವರೇ ಕರೆಸ್ತಾ ಇದಾರೆ ಅಂತ. ಅವರೆಲ್ಲ ಬರೀ ಹಿಂದಿ ಕಲ್ತೆ, ಅವ್ರ ಜೊತೆ ಎಲ್ಲ ಮಾತಾಡೋದು ಗೊತ್ತಾಯ್ತು. ಅವರೆಲ್ಲ ಗೊತ್ತಾಯ್ತು ಏನ್ ಮಾಡಿಸ್ಬೇಕಂತ ಹೇಳಿದ್ರು. ಎಲ್ಲ ಮಾತಾಡಿದ್ಮೇಲೆ ಹಾಗೆಲ್ಲ ಫುಲ್ ನನ್ನ ವ್ಯವಸ್ಥೆ ಎಲ್ಲ ಅವರೇ ಒಂದು ವಾರ ಇಟ್ಕೊಂಡು ಎಲ್ಲ ತೋರಿಸಿ, ಅಲ್ಲೂ ತುಂಬಾ ಜನ ಖುಷಿ ಪಟ್ರು. ಕೆನಡಾದಲ್ಲಿ ಮಾಡಿಸಿದೀನಿ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ನಾನು ಆನ್ಲೈನ್ ಪಾಠ ತಗೊಳ್ಳೋದ್ರಿಂದ ನನ್ಗೆಲ್ಲ ಇಡೀ ಪ್ರಪಂಚದಾದ್ಯಂತ ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲ ಯಾರು ಏನು ಸಾಮಾನ್ಯರಲ್ಲ. ಕೊರೋನಾ ಟೈಮಲ್ಲಿ ತುಂಬಾ ಜನ ಆದ್ರಮ್ಮ, ಒಂದು 100 ಜನ ತನಕ ಪಾಠ ಮಾಡಿದೆ. ಅವಾಗ ಎಲ್ರಿಗೂ ಮನೇಲೇ ಇರ್ತಿದ್ರು, ಒಂದು ಪೀಸ್ ಆಫ್ ಮೈಂಡ್ ಬೇಕಿತ್ತು. ಹಾಗಾಗಿ ನನಗೆ ಆಸ್ಟ್ರೇಲಿಯಾದಿಂದ ನಾನು ಮೊನ್ನೆ ಹೋದ ವರ್ಷ ಅವಳ ಮನೆ ಗೃಹ ಪ್ರವೇಶ ಮಾಡ್ಸಕ್ಕೆ ಅವಾಗ ಫ್ಲೈಟ್ ಇರ್ಲಿಲ್ಲ, ಆನ್ಲೈನ್ ಅಲ್ಲಿ ಮಾಡಿಸೋದು. ಪೇಪರ್ ಮೀಡಿಯಾದಲ್ಲೆಲ್ಲ ಬಂದು ಆನ್ಲೈನ್, ಮೈಸೂರಿನಿಂದ ಆನ್ಲೈನ್ ಮೆಲ್ಬೋರ್ನ್ ಅಲ್ಲಿ ಗೃಹ ಪ್ರವೇಶ ಮಾಡಿಸ್ದೆ. 2 ಗಂಟೆ 6:30 ಇಂದ 8:30 ಆನ್ಲೈನ್ ಅಲ್ಲಿ ಗೃಹ ಪ್ರವೇಶ ಮಾಡಿಸ್ಕೊಟ್ಟೆ. ಫ್ಲೈಟ್ ಇರ್ಲಿಲ್ಲ ಅಂತ. ಆಮೇಲೆ ಫ್ಲೈಟ್ ಆದ್ಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಮೆಲ್ಬೋರ್ನ್ ಅಂಡ್ ಸಿಡ್ನಿನಲ್ಲಿ 4-5 ಮನೆ ಹಿಂಗೆ ಪೆಂಡಿಂಗ್ ಇತ್ತು. ಎಲ್ಲರ ಮನೇಲಿ ಗೃಹ ಪ್ರವೇಶ, ಸತ್ಸಂಗ ಎಲ್ಲ ಮಾಡಿಸ್ಕೊಟ್ಟೆ. ಖುಷಿ ಆಯ್ತು ಎಲ್ರು. ಅಮೆರಿಕದಲ್ಲಿ ಹೋಗಿದ್ದಾಗ ಅಮೆರಿಕದಲ್ಲಿ ಸುಮಾರು ಜನ ಆಯುಷ್ಯಮಗಳು, ಇದುಗಳು, ಸೀಮಂತಗಳು ಸುಮಾರು ಅಲ್ಲೂ ಮಾಡಿಸ್ದೆ. ಹೀಗೆ ಈಗ ಹೊರದೇಶಗಳಿಂದನೂ ಕೂಡ ಇವಾಗ ನನಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದೆ. ನಿಮಗೆ ಎಲ್ಲ ಸ್ವೀಟೆಸ್ಟ್ ಪಾರ್ಟ್ ಆಫ್ ಯುವರ್ ಜರ್ನಿನ ಮಾತಾಡಿದೀವಿ. ವಾಟ್ ವಾಸ್ ದ ಟಫೆಸ್ಟ್ ಪಾರ್ಟ್ ಆಫ್ ಯುವರ್ ಜರ್ನಿ? ಅದು ಇದ್ದೇ ಇರುತ್ತೆ ಜೀವನದಲ್ಲಿ. ಸುಖ ದುಃಖ ಅನ್ನೋದು ಎರಡೇ ಇರುತ್ತೆ. ಸುಖ ದುಃಖ ಸಮಯ ಕೃತ್ವ ಲಾಭ ಜಯ ಅಂತ ಕೃಷ್ಣ ಹೇಳ್ದಂಗೆ ಎರಡು ಸ್ವೀಕಾರ ಮಾಡೋದು. ಎಲ್ರೂ ಸನ್ಮಾನನೇ ಫಸ್ಟ್ ಬರೋದಿಲ್ಲ, ಅಪಮಾನ ಬಂದೇ ಬರುತ್ತೆ. ನಾನ್ ಫಸ್ಟ್ ಎಂಟರ್ ಆದಾಗ್ಲೇನೆ ಇಶ್ಯೂಗಳು, ನಾವು ವೀರಶೈವರು ಬ್ರಾಹ್ಮಣರ ವಿದ್ಯಾ ಕಲಿಯಕ್ ಹೋಗಿದ್ದಾಳೆ ಅಂತ ಒಂದು ಪ್ರಶ್ನೆ. ವೇದೋಪನಿಷತ್ ಬ್ರಾಹ್ಮಣರ ವಿದ್ಯೆ ಅಂತ ನೀವತ್ತು ಕೇಳೋದು ಅಲ್ವಾ? ಯಾಕೆ ಓದ್ಲು ಬಿಟ್ಟು ಅನ್ನೊಂದ್ ಮನೇಲೆ ಬಂತು ನನಗೆ ವಿರೋಧ. ಯಜಮಾನ್ರ ಕೆಲಸ ಹೋಯ್ತು ಜಾಬ, ಸೊ ಇವಳಿಗೇನು ವಿಧಿ ಇಲ್ಲ, ಹಾಗಾಗಿ ಪುರೋಹಿತಿಕೆ ಮಾಡಕ್ ಹೋದ್ಲು ಅಂತ ತುಂಬಾ ಜನ ಅಂಗಿಸ್ತರು ಮನೇಲೇನೆ. ಏನು ಮಾಡಕ್ಕಿಲ್ಲ, ಇವಳು ಓದಿಲ್ಲ, ಗಂಡನ್ ಕೆಲಸ ಇಲ್ಲ, ಅದಕ್ಕೋಸ್ಕರ ಇನ್ನೇನಿಲ್ಲ ಎಲ್ಲ ಅದೇ ಹೇಳ್ತಾನೆ. ಈಗ ಬಿಡಿ, ಪುರೋಹಿತ ಅಂದ್ರೆ ಲೆವೆಲ್ಲೇ ಬೇರೆ. ಆಗೆಲ್ಲ ಪುರೋಹಿತಿಕೆ ಅಂದ್ರೆ ಏನೂ ಇಲ್ಲ, ಹೋಗೋದು ಅದಕ್ಕೆ ಅಂತಾನೆ ಇತ್ತು. ಅದಕ್ಕೆ ಹೋಗ್ತಾ ಇದಾರೆ ಅಂತ ಮನೇಲೇ ಬಂತು. ಜಾತೆ ಬಿಟ್ಬಿಟ್ಟಿದ್ದಾಳೆ, ಮಕ್ಳಿಗೆಲ್ಲ ಬ್ರಾಹ್ಮಣರಿಗೆ ಕೊಡ್ತಾಳೆ ಇವಳು ಅಂತ ಬೇಕಾದ ಚರ್ಚೆಗಳಾಯ್ತು. ಕೆಲಸ ಹೋಯ್ತು ಗಂಡನ್ಗೆ, ಬೇಡ ಅಂದ್ರು ಕೇಳಲಿಲ್ಲ ಅಂತ. ನಾನು ಅವಾಗೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಾನು ತರಂಗದಲ್ಲೆಲ್ಲ ಕೊಟ್ಟಿದ್ದೀನಿ. ಜಾವದಲ್ಲಿ 3000 ಜನ ಇದ್ರಲ್ಲ, ನಾನು ಒಬ್ಳೆ ತಾನೆ ಗಾಯತ್ರಿ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಹೋಮ ಮಾಡೋದು. ಮಿಗ್ದವರೆಲ್ಲ ಏನ್ ಮಾಡಿದ್ರು ಹೀಗೆ. ಆನಂತರ ಪಾಪ ಸಂಧ್ಯಾ ಪಯ್ಯನವರು ತರಂಗದಲ್ಲಿ 8 ಪುಟಗಳ ಡಾಕ್ಟರ್ ಮಂಜುಳಾ ಹುಲ್ಲಳ್ಳಿಯಿಂದ KS ಆಫೀಸರ್ ಅವ್ರು ನನ್ಗೆ ಬಂದು ಇಂಟರ್ವ್ಯೂ ಮಾಡಿದ್ರು. ಅದ್ ಹೇಳ್ಬೇಕಾಯ್ತು ಮತ್ತೆ ವಿಚಾರ. ಅದು ನಂಗೆ ತುಂಬಾ ಒಳ್ಳೆಯ ಇದು ಕೊಡ್ತು, ನನಗೆ ಪ್ರಚಾರ ಕೊಟ್ಬಿಡ್ತು ನನಗೆ. ಯಾಕೆಂದ್ರೆ ಅಷ್ಟು ದೊಡ್ಡ ಮೇನ್ ಪೇಜ್ ಅಲ್ಲಿ ಯಾವ್ದು ಫೋಟೋ ಬರೋದಿಲ್ಲ, ಅದು ಅಷ್ಟು ಪೇಜ್ಗಳು. ಆಮೇಲೆ ಹಿಂದೂ ಇಂಗ್ಲಿಷ್ ಪೇಪರ್, ಮ್ಯಾಗಝಿನ್ ಅಷ್ಟೇ, ಮ್ಯಾಗಝಿನ್ ಅಲ್ಲಿ ಮಹಿಳಾ ಇದರಲ್ಲಿ ಒಳ್ಳೆ ನನಗೆ ಕೊಟ್ರು. ಹಾಗಾಗಿ ತುಂಬಾ ಪ್ರಚಾರಗಳು ಆಯ್ತಲ್ಲ. ಅದಕ್ ಮಧ್ಯದಲ್ಲಿ ವಿಚಾರಗಳು ಪ್ರಚಾರ ಎರಡು ತಿರ್ತಿತ್ತು. ಅಂಗಿಸೋದ್ರು ಬೇಕಾದ ಜನ ಹೇಳಿದ್ರು. ಆಮೇಲೆ ಶ್ರೀರಂಗಪಟ್ಟಣ ಕಾರ್ಯಕ್ರಮಕ್ಕೆ ಹೋಗಿದೆ. ದೊಡ್ಡ ಬ್ರಾಹ್ಮಣರುಗಳೆಲ್ಲರೂ ಹೋಮ ಮಾಡ್ತಾರೆ. ಎಲ್ಲಿ ಯಾರು ಗಂಡಸರೇ ಬಂದಿಲ್ಲ. ನಾನು ಸುಶೀಲಮ್ಮ ಎಲ್ಲ ಕೂತ್ಕೊಂಡ್ರೆ ನಾವೇ ಮಾಡೋದು, ನೀವು ಮಾಡ್ತೀರಾ, ಅಯ್ಯೋ ಕರ್ಮ ಅಂದ್ಕೊಂಡು ಒಟ್ಟು ಬಿಟ್ರು. ಅವ್ರು ನಿಂತ್ಕೊಳ್ಳೇ ಇಲ್ಲ. ಅವ್ರು ನಮ್ಗೊಂಥರ ಶಾಕ್ ಆಯ್ತು. ಆದ್ರೂ ಬೇಡ, ನಾವು ಬಂದಿರೋದು ಒಳ್ಳೆ ಕೆಲ್ಸಕ್ಕೆ, ಯಾಕೆ ನಿಲ್ಸೋದು ಅಂತ ನಾವು ಸರಿಯಾಗಿ ಮಂತ್ರ ಪಾಠ ಮಾಡಿ ಎಲ್ಲ ಹೇಳಿ ಮಾಡೋದ್ಮೇಲೆ ಅವ್ರಿಗೆ ಕಿವಿಗೆ ಬಿತ್ತು. ಓ ಇವ್ರು ತುಂಬಾ ಚೆನ್ನಾಗಿ ಮಾಡೋದಂತ ಎಲ್ಲ ಗೊತ್ತಾಗಿ, ಅದಾದ 4 ವರ್ಷ ನಂತರ ಅದೇ ಸಂಸ್ಥೆಯಿಂದ ಅದೇ ವ್ಯಕ್ತಿ ನಮ್ಮನ್ನ ಕರೆದು ಸನ್ಮಾನ ಮಾಡಿದ್ರು. ಹೀಗೆ ಕೆಲವು ಕಡೆ ನಮ್ಗೆ ಆಗಿದೆ, ಇವ್ರಿಗೇನ್ ಮಹಾ ಬರುತ್ತೆ, ಇವ್ರಿಗೇನ್ ನೋಡ್ತಾರೆ ಅಂತ ಬಂದು ನಿಂತ್ಕೊಂಡು ಪರೀಕ್ಷೆ ಮಾಡೋರು ನೋಡಿದ್ದಾರೆ, ಏನ್ ಮಹಾ ಮಾಡ್ತಾರೆ ಅಂತ. ಅದು ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಏನೋ ದೇವರ ಆಶೀರ್ವಾದ, ಹೋದ್ ಕಡೆ ಎಲ್ಲ ಆಶೀರ್ವಾದ, ದೊಡ್ಡವರು ಬಂದು ನಿನಗಿಲ್ಲ ನಿಜವಾಗ್ಲೂ ಮಾಡೋ ಶಕ್ತಿ ಇದೆ, ಮಾಡು ಅಂತ ನಾವ್ ಯಾರನ್ನೂ ವಿರೋಧ ಮಾಡ್ಕೊಂಡಿಲ್ಲ. ಎಲ್ಲ ನಮ್ಮ ಮಾರ್ಗದರ್ಶಕರೇ, ಅವರೆಲ್ಲ ತುಂಬಾ ತಿಳಿದಿರೋರು. ನಾನು ಹೇಳ್ತೀನಿ, ನನ್ಗೆ ಯಾರು ವಿರೋಧಗಳಿಲ್ಲ. ಈಗ ನನ್ನ ಯಜಮಾನ್ರು ಗಂಡಸ್ರೆ, ನಮ್ಮಲ್ಲಿರೋರು ಗಂಡಸ್ರೆ, ಅವರ ಸಪೋರ್ಟ್ ಇಲ್ಲದೆ ನಾನೇನು ಮಾಡಿಲ್ಲ. ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ. ನನ್ಗೊಂದು ಆಸಕ್ತಿ ಇತ್ತು, ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗೆ ಹೆಣ್ಮಕ್ಳು ಯಾಕೆ ಮಾಡ್ಬಾರ್ದು, ಇದ್ರಲ್ಲಿ ಏನ್ ತಪ್ಪಿದೆ, ನನ್ಗೆ ಆಸಕ್ತಿ ಹುಟ್ಟಿದೋ ಸ್ಪೆಷಲ್ ಇದು, ದೇವರೇ ಪ್ರೆಸೆನ್ಸ್ ಇರೋದು. ಇವತ್ತೆಲ್ಲರೂ ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾರೆ. ಯಾರು ಮಹೇಶ್ವರಿನ ಕೆಟ್ಟ ದೃಷ್ಟಿ ನೋಡ್ಲಿಲ್ಲ ಇದುವರೆಗೆ. ಸೇಫೆಸ್ಟ್ ಜಾಬ್ ಫಾರ್ ಲೇಡೀಸ್. ಹೌದು ಅಲ್ವಾ?
ಜಾಬ್ ಸೆಕ್ಯೂರಿಟಿನೇ ಅಲ್ವಾ ಜಾಬ್ ಸೆಕ್ಯೂರಿಟಿ. ಯಾರೋ ಕಾಲ್ ಮುಗ್ತಾರೆ, ದೂರ ಡಿಸ್ಟೆನ್ಸ್ ಇರ್ತಾರೆ, ಯಾರು ಹತ್ರ ಬರಕ್ಕೆ ಭಯ ಪಡ್ತಾರೆ. ನಮ್ಗೆ ಇನ್ನೇನ್ ಬೇಕು ಹೆಣ್ಮಕ್ಳಿಗೆ ಇದಕ್ಕಿಂತ. ಹಾಗಾಗಿ ನನ್ಗೊಂದು ಇದ್ರ ಬಗ್ಗೆ ಗೌರವನೇ ಇದೆ. ಎಲ್ಲರೂ ಹೇಳ್ತೀನಿ, ಬನ್ನಿ ಕಲೀರಿ, ತುಂಬಾ ಜನ ಟ್ರೈನಿಂಗ್ ಕೊಡ್ತೀನಿ. ನಾ ಬರೀ ಹೆಣ್ಮಕ್ಳೇ ಕರ್ಕೊಂಡು ಹೋಗೋದು. ನಿಮ್ಗೆ ದುಡ್ಡು ಸಿಗುತ್ತೆ, ಹಣ ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಪ್ರತಿಷ್ಠೆ ಸಿಗುತ್ತೆ, ಎಲ್ಲಕ್ಕಿಂತ ಗೌರವ ಸಿಗುತ್ತೆ. ಇವತ್ತು ನಮ್ ನೋಡೋ ದೃಷ್ಟಿನೇ ಬೇರೆ. ಪುರೋಹಿತರು ಬಂದ್ರು ಅಂದ್ರೆ ಏನೋ ಒಂದು ಗೌರವನೇ ಬೇರೆ ಕೊಡ್ತಾರಮ್ಮ. ಹಾಗಾಗಿ ಹೆಣ್ಮಕ್ಳು ಹೆಚ್ಚು ಹೆಚ್ಚು ಬರ್ಬೇಕು. ಇವ್ ಎಷ್ಟೋ ಜನ ಬರ್ತಾರ, ಮುಂಚೆ ಭಯ ಪಡೋರು, ಮನೆಗಳಲ್ಲಿ ಕಳಿಸ್ತಿಲ್ಲ, ಏನ್ ಪುರೋಹಿತಕ್ಕೆ ಹೋಗ್ತೀಯ, ಹೆಂಗಸ್ರಿಗೆ ಯಾಕೆ ನಿಂಗೆ ಅದು ಇದು ಅಂತ ಮನೇಲೂ ಪಾಪ ಅನ್ನೋರು. ಇವತ್ತೆಲ್ಲಾ ಮನೆಗಳಲ್ಲೂ ಸಪೋರ್ಟ್ ಆಗಿದ್ದಾರೆ. ಸುಮಾರು ನಾನು ಒಂದು 20 ಜನ ಇದ್ದಾರೆ ಎಲ್ಲ. ಇವತ್ತೆಲ್ಲ ಕಣಮ್ಮ, ಎಲ್ಲ ದೇಶ ವಿದೇಶಗಳಲ್ಲಿ ಎಲ್ಲೋ ಗೊತ್ತಿರೋ ಜನ ಒಬ್ಬೊಬ್ಬರ ಇದ್ದೆಲ್ಲ ಮಾಡ್ತಾರೆ. ನಿಜ. ಇದು ಅದಕ್ಕಿಂತ ಏನ್ ತೊಂದ್ರೆ. ನನಗೆ ಇನ್ನೊಂದು ಕುತೂಹಲ ಇದೆ. ಈ ಪೌರೋಹಿತ್ಯ ಅಂತ ಬಂದಾಗ ಗಂಡಸರಾದ್ರೆ ನಾವು ನೋಡಿದೀವಿ, ಪಂಚೆ, ಶಲ್ಯ, ಒಂದು ಮಾಲೆ ಹಾಕಿರಬಹುದು, ಸಮ್ ಡ್ರೆಸ್ ಕೋಡ್. ಅಂದ್ರೆ ಅವ್ರು ಇವಾಗ ಹೋಮನೋ ಹವನನೋ ಪೂಜೆನೋ ಮಾಡ್ಸಕ್ ಕೂತಿದ್ದಾರೆ ಅನ್ನುವ ಒಂದು ಡಿಪಿಕ್ಷನ್ ಇದೆ, ಅವ್ರು ಹೀಗೆ ಕಾಣ್ತಾರೆ ಅಂತಿದೆ. ಅದು ಹೇಗೆ? ಅಥವಾ ಲೇಡೀಸ್ಗೂ ಆ ಥರನೇ ಇದೆಯಾ, ಹಿಂಗೆ ಇರಬೇಕು ಅಂತ ಒಂದು ಪ್ರೋಟೋಕಾಲ್ ಇದೆಯಾ, ಅಥವಾ ಯಾಕೆ ಇರುತ್ತೆ ಇದ್ರೆ ಆ ಥರ ಅಂತ? ನೋಡಿ, ಎಲ್ಲದಕ್ಕೂ ಒಂದು ವಸ್ತ್ರ ಸಂಹಿತ ಅಂತ ಒಂದು ನಿಯಮ ಇದ್ದೇ ಇದೆ. ಹಿಂದೆ ಎಲ್ಲ ಬಟ್ಟೆ ಯಾಕೆ ಕಟ್ ಮಾಡಿ ಹೊಲ್ದಿರೋ ಬಟ್ಟೆ ಹಾಕೋಬಾರ್ದು ಅಂತ ಒಂದಿದೆ. ಅದಕ್ಕೆ ಪಂಚಶಲ್ಯಗಳೆಲ್ಲ ಅದು ಹೊಲ್ದಿರೋದಿಲ್ಲ. ಹಾಗಾಗಿ ಅದನ್ನ ಉಟ್ಕೊಳ್ಳೋ ಪದ್ಧತಿ ಮಾಡ್ಕೊಂಡ್ ಬಂದಿದ್ದಾರೆ. ಗೊತ್ತಾಯ್ತಾ? ಹಾಗಾಗಿ ನಾವು ಕೂಡ ಹೆಣ್ಮಕ್ಳುಗಳಿಗೆ ಏನೋ ಇಷ್ಟ ಬಂದಂಗೆ ಬಣ್ಣದ ಸೀರೆಗಳು ಉಟ್ಕೊಂಡು, ಏನೋ ಸಿಂಥೆಟಿಕ್ ಸೀರೆಗಳು ಉಟ್ಕೊಂಡು, ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ ಹಾಕೊಂಡು ಹಾಗೆಲ್ಲ ಕುತ್ಕೊಳ್ಳೋಂತ ವಿಚಾರಗಳು ನಮಗೂ ಕೂಡ ಬರೋದಿಲ್ಲ. ಹೋಮ ಮಾಡುವಾಗ, ಪೂಜೆ ಮಾಡುವಾಗ ಒಂದು ದೈವಿಕ ಭಾವನೆ ಬರ್ತದೆ. ಮತ್ತೆ ಕಾವ್ ಇರುತ್ತೆ, ಶಾಖ ಇರುತ್ತೆ. ಹೋಮ ಮಾಡುವಾಗ ಅಬ್ಸರ್ವೇಷನ್ ಇರಬೇಕು, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಕಾಟನ್ ಉಟ್ಕೊಳ್ಳಿ. ರೇಷ್ಮೆ ಒಳ್ಳೇದು ಅಂತಾರೆ. ಈಗಿನ ಕಾನ್ಸೆಪ್ಟ್ ತಗೊಂಡ್ರೆ ಅದು ಕೂಡ ಹುಳಗಳನ್ನ ಸಾಯಿಸಿ ಮಾಡೋದು ಅಂತ ಹೇಳೋದ್ರಿಂದ ನಾವು ಅದನ್ನು ಕೂಡ ಅಷ್ಟೊಂದು ಮಾನ್ಯ ಮಾಡೋದಿಲ್ಲ. ಅಹಿಂಸಾ ಪರಮಧರ್ಮ ಅಂತ ವೇದ ಹೇಳುತ್ತೆ. ಹಾಗಾಗಿ ನಾವು ಅದನ್ನು ಕೂಡ ಅಷ್ಟೊಂದು ಮಾನ್ಯತೆ ಮಾಡೋದಿಲ್ಲ. ಕಾಟನ್, ಶುಭ್ರವಾದಂತ ಕಾಟನ್ ಬಟ್ಟೆಗಳನ್ನ, ಸೀರೆಗಳನ್ನ ಹಾಕೊಂಡು ಕುತ್ಕೋತೀವಿ. ಅದು ಒಳ್ಳೆ ವೈಟ್ ಕಲರ್ಗಳು ಕಣ್ಣಿಗೆ ಆಹ್ಲಾದವನ್ನ ಕೊಡಬೇಕು. ಆಫ್ ವೈಟು, ಅರಿಶಿನ ಕಲರು, ಕುಂಕುಮ ಕಲರು ಮೇಲೋದಕ್ಕೆ ಹಾಕೊಳ್ಳೇಬೇಕು. ಕಂಪಲ್ಸರಿ. ನಮ್ಮನ್ನು ನೋಡಿದಾಗ ಒಂದು ಗೌರವಯುತವಾದಂತ ಭಾವನೆ ಬರಬೇಕು. ಈ ವಸ್ತ್ರ ಸಂಹಿತೆ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಡ್ರೆಸ್ ಕೋಡ್ ಅಂದ್ರೆ ಕಾಟನ್ನೇ ಹಾಕೋಬೇಕು ಅದೆಲ್ಲ ಹೇಳಿದ್ರಿ. ಬಟ್ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ, ಇವಾಗ ರುದ್ರಾಕ್ಷಿದು ಸರ ಮತ್ತೆ ಕೈಗೆ ಹಾಕಿದಿರಿ, ಅದೂ ನಿಮಗೆ ಇಷ್ಟ ಅಂತ ಹಾಕಿದೀರಾ ಅಥವಾ ಆ ಥರದ್ದು ಏನಾದ್ರೂ ಇದೆಯಾ? ಅಂದ್ರೆ ಪದ್ಧತಿನಲ್ಲಿ ಹಿಂಗೆ ಹಾಕೊಳ್ಬೇಕು, ಇಂಥದ್ದನ್ನ ಮಾತ್ರ ಹಾಕೊಳ್ಬೇಕು ಅಂತ. ಅದರಲ್ಲೂ ರುದ್ರಾಕ್ಷಿ ಹೆಂಗಸರು ಹಾಕ್ಬೋದಾ ಬೇಡವಾ ಅನ್ನೋ ಚರ್ಚೆ ಕೂಡ ಕೆಲವು ಕಡೆ ಇದೆ. ಸೊ ನೀವು ಹಾಕೊಂಡಿದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಆವಾಗ್ಲೇ ಹೇಳಿದಂಗೆ ವಸ್ತ್ರ ಸಂಹಿತೆಯಲ್ಲಿ ಬಂದಾಗ ಅಲಂಕಾರಿಕ ವಸ್ತು ಬರುತ್ತೆ. ಧಾತುಗಳಲ್ಲಿ ಚಿನ್ನ ಬಹಳ ಶ್ರೇಷ್ಠವಾದದ್ದು. ಹೆಣ್ಮಕ್ಳಿಗೂ ಕೂಡ ಮದುವೆಲಿ ತಾಳಿಯನ್ನ ಫಸ್ಟ್ ಹಾಕ್ತಾರೆ. ಹೌದು. ಅದು ನಮ್ಮ ಶರೀರಕ್ಕೆ ಒಂದು ಕಾಂತಿಯನ್ನ ಕೊಡುತ್ತೆ, ಮತ್ತೆ ಪಾಸಿಟಿವ್ ಎನರ್ಜಿ ಫ್ಲೋ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಚಿನ್ನ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಜೊತೆಗೆ ನಾವು ಸೆಟ್ಗಳೆಲ್ಲ ಹಾಕೊಂಡು ಕೂತ್ಕೋಬೇಕು ಅಂತಲ್ಲ, ನಾವು ಮಾಡ್ತಾ ಇರೋದು ಧಾರ್ಮಿಕ ಕೆಲಸ. ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ನಮ್ಮ ಮಾತುಕತೆ ಚೆನ್ನಾಗಿರ್ಬೇಕು, ನಮ್ಮ ಮಂತ್ರ ಸ್ವಚ್ಛತೆ ಬರಬೇಕು. ಅದಕ್ಕೋಸ್ಕರ ಪಾಸಿಟಿವ್ ಎನರ್ಜಿ ಬರ್ಲಿ ಅಂತ ಹೇಳಿ ರುದ್ರಾಕ್ಷಿಯನ್ನ ಹಾಕೊಳ್ಳುವಂಥದ್ದು. ಇದು ರುದ್ರಾಕ್ಷಿಯಿಂದ ಗೊತ್ತಿದೆ ನಿಮ್ಗೆ, ಶಿವರ ಒಂದು ಶಕ್ತಿ ಏನಿದೆಯೋ ಅದನ್ನ ಗ್ರಹಿಸೋ. ಇವಾಗ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರೆ, BP ಕಂಟ್ರೋಲ್ ಮಾಡುತ್ತೆ, ಸ್ಫಟಿಕ ಆಗ್ಲಿ ರುದ್ರಾಕ್ಷಿ ಆಗ್ಲಿ ಹಾಕೊಳ್ಳಿ ಅಂತಾರೆ. ಹಾಗಾಗಿ ರುದ್ರಾಕ್ಷಿಯನ್ನ ನಾವು ಹಾಕೊಳ್ಳೋದ್ರಿಂದ ಶರೀರಕ್ಕೂ ಮತ್ತೆ ನೋಡೋರು ಕೂಡ ಒಂದು ಒಳ್ಳೆ ಧಾರ್ಮಿಕ ಭಾವನೆ ಬರುತ್ತೆ, ಭಕ್ತಿ ಭಾವನೆ ಬರುತ್ತೆ. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಪೂಜೆಗಳು ಹೋಮಗಳನ್ನೆಲ್ಲ ಮಾಡ್ಸಕ್ ಹೋಗುವಾಗ ರುದ್ರಾಕ್ಷಿಯನ್ನು ಉಪಯೋಗಿಸ್ತೀನಿ. ನಾನು ಸ್ವಲ್ಪ ನೀವು ಹೇಳ್ದಂಗೆ ನಮಗೂ ಏಜ್ ಆಗ್ತಾ ಮಾನಸಿಕ ಶಕ್ತಿ ಬೇಕು, ಶಾಂತಿ ಬೇಕು, ಸಮಾಧಾನವಾಗಿರ್ಬೇಕು ನಾವು ಮಾಡಿಸುವಾಗ. ಯಾಕೆಂದ್ರೆ ಒಬ್ಬರು ನಂಬಿ ಅವ್ರು ಕೂತಿರ್ತಾರೆ ಪೂಜೆ ಮಾಡುವಾಗ, ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಭಾವನೆ ಇರುತ್ತೆ. ನಾವು ಕೂಡ ಅವ್ರಿಗೆ ಒಳ್ಳೇದಾಗ್ಸುವಂತ ಭಾವನೆಯ ಕ್ರಿಯೆಗೆ ಸಹಾಯಕವಾಗಿ ಇರ್ಬೇಕಾಗತ್ತೆ, ಶಾಂತಿವಾಗಿ ಸಮಾಧಾನವಾಗಿ ಅವ್ರಿಗೆ ಮಾಡ್ಕೊಡ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಒಂದು ಪೂರಕವಾಗಿ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ನಾನು ಇದನ್ನ ಹಾಕೊಂಡ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ಇವೆಲ್ಲವೂ ಸೇರುತ್ತೆ ವಸ್ತ್ರ ಸಂಹಿತೆ ಅಂದಾಗ. ಇವೆಲ್ಲವೂ ಅದಕ್ಕೊಂದು ಸೈನ್ಸು ಇದೆ, ಲಾಜಿಕ್ ಇದೆ. ನಾವ್ ಏನೇ ಮಾಡಿದ್ರು ಕೂಡ ವೈಜ್ಞಾನಿಕ ಚಿಂತನೆ ಇಟ್ಕೊಳ್ಳೇಬೇಕಾಗ್ತದೆ. ಧಾರ್ಮಿಕ ಹಿನ್ನೆಲೆ, ಆಧ್ಯಾತ್ಮಿಕ ಚಿಂತನೆ ಎರಡೂ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ವೈಜ್ಞಾನಿಕ ಯುಗ, ನಾವಿರೋದು ವೈಜ್ಞಾನಿಕ ಯುಗ. ಹಾಗಾಗಿ ವೈಜ್ಞಾನಿಕ ಚಿಂತನೆ ತುಂಬಾ ಕಂಪಲ್ಸರಿ. ಒಂದೊಂದು ಮಾತು ನೀವು ಆಡಿದ್ದು ಇವತ್ತು ನಮ್ಮಲ್ಲಿ ಒಂದು ಧೈರ್ಯ ಶಕ್ತಿನ ತುಂಬುವಂತದ್ದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನಾವು ಯಾವ ಕಟ್ಟುಪಾಡುಗಳ ನಡುವೆನೂ ಸಾಧನೆ ಮಾಡಬಹುದು ಅನ್ನೋದನ್ನ ಹೇಳ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನಮಗೆ ಜ್ಞಾನವನ್ನ ಕೊಟ್ಟಿದ್ದಕ್ಕೆ, ಇವತ್ತು ಇನ್ನೊಂದ್ ಸ್ವಲ್ಪ ಸ್ಥೈರ್ಯ ಶಕ್ತಿನ ಕೊಟ್ಟಿದ್ದಕ್ಕೆ. ಖಂಡಿತವಾಗಿ ಇವತ್ತು ನನ್ನ ಕರೆಸಿ ಇವತ್ತು ನನ್ನ ವಿಚಾರಗಳನ್ನ, ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿ ತಮಗೂ ಕೂಡ ಅನಂತನಾದ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆ ನಮಸ್ತೆ.